ಸಮುದ್ರ ಮಟ್ಟದಿಂದ 3000 ಮೀಟರ್ ಎತ್ತರ, ರಕ್ತ ಹೆಪ್ಪುಗಟ್ಟುವ ಚಳಿ. ಇದು ಬರೀ ಅಕ್ಷರಗಳಲ್ಲ, ಬೆಂಕಿಯಲ್ಲಿ ಬರೆದ ಕತೆ. ದಕ್ಷಿಣ ಭಾರತದ ಯಾವುದೋ ಮೂಲೆಯಲ್ಲಿ ಬೆಳೆದ ನಮಗೆ ಕಾರ್ಗಿಲ್ ಅಂದ್ರೆ ಬರೀ ಮ್ಯಾಪ್ನಲ್ಲಿರೋ ಜಾಗ ಆಗಿರ್ಲಿಲ್ಲ, ಅದು ಬೆಳ್ಳಂಬೆಳಗ್ಗೆ ಪೇಪರ್ನಲ್ಲಿ ಬರೋ ಹೆಡ್ಲೈನ್ ಆಗಿತ್ತು. ಟಿವಿಯಲ್ಲಿ ನೋಡ್ತಿದ್ದ ಯುದ್ಧದ ದೃಶ್ಯಗಳಾಗಿತ್ತು. ಕಾರ್ಗಿಲ್ ಅನ್ನೋ ಹೆಸರು ಕೇಳಿದ್ರೆ ಸಾಕು, ನಮ್ಮ ಮನೆಯ ಹಿರಿಯರು ಎದ್ದು ನಿಲ್ತಿದ್ರು. ಟೋಲೋಲಿಂಗ್ ಮತ್ತೆ ಟೈಗರ್ ಹಿಲ್ ಶಿಖರಗಳ ಬಗ್ಗೆ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಬೀದಿಗಳಲ್ಲಿ ನಾವು ಕತೆ ಕೇಳಿದ್ವಿ. ಬರೀ ಹಗ್ಗ ಹಿಡಿದು ಗುಂಡಿನ ಮಳೆಯಲ್ಲಿ ನಮ್ಮ ಸೈನಿಕರು ಬೆಟ್ಟ ಹತ್ತಿದ ಸಾಹಸ ನಮಗ್ ಗೊತ್ತು. ಅವತ್ತು ಆ ಸುದ್ದಿಗಳು ನಮಗೆ ನಾವು ಗೆದ್ದೆವು ಅಂತ ಹೇಳಿದ್ದು. ಆದರೆ ಇವತ್ತು ನಾನು ಆ ಸುದ್ದಿಯನ್ನ ಓದ್ತಾ ಇಲ್ಲ, ಆ ಶೌರ್ಯದ ಇತಿಹಾಸ ಬರೆದ ಮಣ್ಣಿನ ಗಾಳಿಯನ್ನ ಉಸಿರಾಡ್ತಾ ಇದ್ದೀನಿ. ಈ ಪರ್ವತಗಳು ಮೌನವಾಗಿದೆ ಅಂತ ಯಾರು ಹೇಳಿದ್ರು? ಒಮ್ಮೆ ಕಿವಿಗೊಟ್ಟು ಕೇಳಿ, ಇಲ್ಲಿನ ಪ್ರತಿ ಕಣವು ಭಾರತದ ಹೆಮ್ಮೆಯನ್ನ ಕೂಗಿ ಹೇಳುತ್ತೆ. ನಾನು ಸಾಕ್ತಾ ಇರೋ ಈ ರಸ್ತೆಯ ಪ್ರತಿ ತಿರುವಿನಲ್ಲೂ ಒಂದೊಂದು ಸಾಹಸದ ಪುರಾಣವೇ ಇದೆ. ಇದು ಬರೀ ಟ್ರಾವೆಲ್ ವ್ಲಾಗ್ ಅಲ್ಲ, ಇದೊಂದು ಪುಣ್ಯ ಕ್ಷೇತ್ರದ ದರ್ಶನ. ಪ್ರಪಂಚ ಸುತ್ತು ಪ್ರವಾಸಿಗನಾಗಿ ನನಗೆ ಸಾವಿರಾರು ಜಾಗ ಸಿಗ್ಬೋದು, ಆದರೆ ಒಬ್ಬ ಭಾರತೀಯನಾಗಿ ಇಲ್ಲಿ ನಿಂತಾಗ ಸಿಗೋ ಕಿಕ್ಕೇ ಬೇರೆ. ಆ ಶಿಖರಗಳ ಆಚೆ ಕುಳಿತು ನಮ್ಮ ಗಡಿಯನ್ನ ಬದಲಿಸೋಕೆ ಅವರು ಪ್ಲಾನ್ ಹಾಕಿದ್ರು. ಆದ್ರೆ ಅವ್ರಿಗೊಂದು ವಿಷಯ ಗೊತ್ತಿರಲಿಲ್ಲ, ಈ ಭಾರತದ ತ್ರಿವರ್ಣ ಧ್ವಜ ಒಮ್ಮೆ ಹಾರಾಡೋದಕ್ಕೆ ಶುರು ಮಾಡಿದ್ರೆ ಈ ಪ್ರಪಂಚದ ಯಾವ ಗಾಳಿ ಅದನ್ನ ಕೆಳಗೆ ಇಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ನಾನೀಗ ಆ ನಗರದ ಒಳಗೆ ಕಾಲಿಡ್ತಾ ಇದ್ದೀನಿ. ಅಂದು ಅಚಲವಾಗಿ ನಿಂತ ನಗರವಿದು. ಶತ್ರುಗಳು ನೆರಳಿನಂತೆ ಒಳಗೆ ಬಂದ್ರು, ಆದ್ರೆ ಇಲ್ಲಿಂದ ಹೋಗುವಾಗ ಹೆಣವಾಗಿ ಹೋದ್ರು. ಇಲ್ಲಿನ ಮಣ್ಣು ತಣ್ಣಗಾಗಿರ್ಬೋದು, ಆದ್ರೆ ಇದರ ಇತಿಹಾಸ ಮಾತ್ರ ಪ್ಯೂರ್ ಫೈರ್. ನೀವಿಲ್ಲಿ ನೋಡ್ತಾ ಇರೋದು ವಿಶೇಷವಾದ ನೋಟ. ಲಡಾಖ್ನಲ್ಲಿ ಈಗ ಚಳಿಗಾಲ ಮುಗಿದಿದ್ದಂಗೆ ಏಪ್ರಿಕಾಟ್ ಬ್ಲಾಸಮ್ ಅಂತ ಶುರುವಾಗುತ್ತೆ. ಎಲ್ಲ ಏಪ್ರಿಕಾಟ್ ಮರಗಳಲ್ಲಿ ಹೂವು ಬಿಡುತ್ತೆ ಮತ್ತು ಆ ಹೂವಿನ ಪರಿಮಳ ಇಡೀ ಲಡಾಖ್ನ ಘಮಘಮಿಸುವಂತೆ ಮಾಡುತ್ತೆ. ಮೊನ್ನೆ ಅಷ್ಟೇ ಏಪ್ರಿಕಾಟ್ ಬ್ಲಾಸಮ್ ಫೆಸ್ಟಿವಲ್ ಅಂತ ಕೂಡ ಇಲ್ಲಿ ಆಚರಿಸಿದ್ರು. ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ನೀವು ಅಷ್ಟೇ ಸಾಧ್ಯವಾದರೆ ಈ ಸಮಯದಲ್ಲಿ ಬನ್ನಿ. ಲೋಕಲ್ ಲಡಾಖಿ ಕಲ್ಚರು ಮತ್ತು ಅವರು ಏಪ್ರಿಕಾಟ್ಸ್ನ ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೋದು. ಈಗ ನಾನು ನಿಂತಿರೋದು ಕೂಡ ಒಂದು ಬಹಳ ಸುಂದರವಾದ ಏಪ್ರಿಕಾಟ್ ಮರ. ಹೇಗೆ ಒಂದೇ ಒಂದು ಎಲೆ ಕೂಡ ಇಲ್ಲ, ಚಳಿಗಾಲದಲ್ಲಿ ಸಂಪೂರ್ಣವಾಗಿ ಬೋರ್ಡಾಗಿರುತ್ತೆ. ಈಗ ಬೇಸಿಗೆ ಶುರು ಆಗ್ತಿದ್ದಾಗೇ ಬರೀ ಹೂಗಳು, ಕೆಂಪು ಮತ್ತು ಪಿಂಕ್ ಹೂಗಳು ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು. ಆ ಒಂದು ನೋಟವನ್ನು ಎಂಜಾಯ್ ಮಾಡ್ತಾ ನಿಂತಿದ್ದೀನಿ. ಗಾಡಿಗೆ ಇವಾಗ ವಾಷಿಂಗ್ ಸಮಯ. ಬಹಳ ಸುಂದರವಾದ ಲಲುಂಗ್ ಅನ್ನೋ ಒಂದು ಹಳ್ಳಿಯನ್ನ ಪಾಸ್ ಆಗ್ತಾ ಇದ್ದೀವಿ. ಆಹಾ, ಎಷ್ಟು ಸೊಗಸಾಗಿದೆ ನೋಡಿ ಜಾಗ. ಪ್ರತಿನಿತ್ಯ ಲಲುಂಗ್ ಹಳ್ಳಿಯ ಜನಗಳಿಗೆ ಸಿಗುವಂತಹ ನೋಟ.
ಸ್ವಾಗತ ಎಲ್ಲರಿಗೂ ಹ್ಯಾಂಬುಥಿಂಗ್ಲಾ ಪಾಸ್ಗೆ. ವಾವ್, ಎಂಥ ಅದ್ಭುತವಾದ ಜಾಗ. 13,380 ಫೀಟ್ ಅಬೌವ್ ಸಿ ಲೆವೆಲ್ ಇದ್ದೀವಿ. ಆಮ್ಲಜನಕ ಬಹಳ ತೆಳುವಾಗಿದೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ನು ತಮ್ಮ ಛಾಪನ್ನು ಇಲ್ಲೂ ಕೂಡ ಮೂಡಿಸಿದ್ದಾರೆ. ಒಂದು ದೊಡ್ಡ ಸೈನ್ ಬೋರ್ಡ್ ಹಾಕಿ ಈ ಒಂದು ಪಾಸನ್ನು ದಾಟಿದ ನಂತರ ಕಾರ್ಗಿಲ್ನ ರಿಯಲ್ ಏರಿಯಾ ಶುರುವಾಗುತ್ತೆ. ಆ ಕಡೆ ಅಂತೂ ಹಿಮ ಪರ್ವತಗಳು ಹೆಂಗಿದೆ ಅಂತ ಆಮೇಲೆ ತೋರಿಸ್ತೀನಿ. ಬನ್ನಿ, ಇನ್ನೊಂದು ಕಡೆ ಈ ಒಂದು ಹ್ಯಾಂಬುಥಿಂಗ್ಲಾಲು ಕೂಡ ನಮ್ಮ ಗ್ಲೋಬಲ್ ಕನ್ನಡಿಗ ಸ್ಟಿಕ್ಕರ್ನ ಹಾಕಿದ್ದೀವಿ. ಈಗ ನಾವಿರುವಂತಹ ಆಲ್ಟಿಟ್ಯೂಡ್ 13,380 ಫೀಟ್ ಅಂದರೆ 4,024 ಮೀಟರ್. ಉಸಿರಾಟಕ್ಕೆ ಬಹಳ ಕಷ್ಟ ಆಗುತ್ತೆ. ನಾನು 5 ದಿವಸ ಆಯಿತು ಬಂದು ಅಕ್ಲಮಟೈಸ್ ಆಗಿದ್ದೀನಿ, ಅದಕ್ಕೆ ಪರವಾಗಿಲ್ಲ. ಶುರುಳು 2 ದಿವಸ ತುಂಬ ಕಷ್ಟ ಆಗ್ತಾಯಿತ್ತು. 2 ಡೈಲಾಗ್ ಹೇಳೋಕ್ಕಾಗ್ತಾ ಇರಲಿಲ್ಲ. 3ನೇ ಡೈಲಾಗ್ಗೆ ಹಾಹಾಕಾರ ಪಡಬೇಕಾಗಿತ್ತು. ನೋಡಿ, ಅಲ್ಲಿ ನಮ್ಮ ಗ್ಲೋಬಲ್ ಕನ್ನಡಿಗನ ಸ್ಟಿಕ್ಕರ್ ಮೇಲ್ಗಡೆ ಅಂಟಿದೆ. ಬಹಳ ಖುಷಿ ಆಗ್ತಾಯಿದೆ. ಈ ಒಂದು ಪಾಸನ್ನು ನಾವೆಲ್ಲ ಕನ್ನಡಿಗರು ಸೇರಿ ಪಾಸ್ ಆಗಿರೋದು. ಐ ಹೋಪ್ ಈ ಜಾಗ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗ್ತಾಯಿದೆ. ಇನ್ನು ಲಡಾಖ್ ಇಸ್ ಬ್ಯೂಟಿಫುಲ್ ರೀ. ಖಂಡಿತ ಸಮ್ಮರಲ್ಲೋ ವಿಂಟರ್ಲೋ ಒಮ್ಮೆ ಲೈಫಲ್ಲಿ ಈ ಜಾಗ ಬರಲೇಬೇಕು. ಸ್ವಾಗತ. ಪ್ರತಿಯೊಬ್ಬ ಭಾರತೀಯನೂ ಕೂಡ, ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ನಮ್ಮ ಸೇನೆಯನ್ನು ರೆಸ್ಪೆಕ್ಟ್ ಮಾಡೋದನ್ನು ಕಲಿಬೇಕು. ಅವರು ನಮಗೋಸ್ಕರ ಮಾಡುವಂತಹ ತ್ಯಾಗ ಅಪಾರ. ಈ ಒಂದು ಸೈನ್ ನೋಡಿ ಬಹಳ ಖುಷಿಯಾಯಿತು. ಕಾರ್ಗಿಲಿಂದ ಕೇವಲ 30 ಕಿಲೋಮೀಟರು. ಐ ಲವ್ ಆರ್ಮಿ ಅಂತ ಹಾಕಿದ್ದಾರೆ. ಖಂಡಿತ ವಿ ಆಲ್ ಲವ್ ಆರ್ಮಿ. ಎಲ್ಲ ಕನ್ನಡಿಗರ ಪರವಾಗಿ ಜೈ ಹಿಂದ್, ಜೈ ಕರ್ನಾಟಕ. ಬನ್ನಿ, ಹಾಗೆಯೇ ಇಲ್ಲಿಂದ ಈ ಸೊಗಸಾಗದ ಒಂದು ಜಾಗವನ್ನು ನೋಡಿ, ಎಷ್ಟು ಸುಂದರವಾಗಿದೆ ರೀ. ನೋಟ ನೋಡಿ ಎಷ್ಟು ಮನಮೋಹಕವಾಗಿದೆ. ಇದೇ ಪರ್ವತಗಳಲ್ಲಿ ಕಾರ್ಗಿಲ್ ಯುದ್ಧ ನಡೆದಿದ್ದು. ಆ ಕಡೆಯಿಂದ ಇನ್ಫಿಲ್ಟ್ರೇಷನ್ ನಡೆದಿದ್ದು. ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕಾರ್ಗಿಲ್ ಊರು. ಈಗ ನಾವು ಕಾರ್ ತೊಗೊಂಡು ಇಲ್ಲಿಂದ ಪಾಸಾಗಿ ಕೆಳಗಡೆ ಇಳಿಬೇಕು. ಕೊನೆಗೂ ಕಾರ್ಗಿಲ್ಗೆ ರೀಚ್ ಆಗ್ತಾ ಇದ್ದೀವಿ. ಕಾರ್ಗಿಲ್ ಎಷ್ಟು ಹಸಿರಾಗಿದೆ, ಆದರೆ ಸಡನ್ನಾಗಿ ಮೋಡ ಕವಿದ ವಾತಾವರಣ, ಸ್ವಲ್ಪ ಸ್ನೋಫಾಲ್ ಕೂಡ ಶುರುವಾಗಿದೆ. ಸೊ ಈಗ ನಾವು ಬಂದು ತಲುಪಿರುವಂತಹ ಕಾರ್ಗಿಲ್ ನಗರದಲ್ಲಿ ಸರಿಸುಮಾರು 2 ಲಕ್ಷ ಜನ ಇದ್ದಾರೆ. ಅದರಲ್ಲಿ 90% ಮುಸಲ್ಮಾನ ಪಾಪ್ಯುಲೇಷನ್ನು. ಶಿಯಾ ಮುಸ್ಲಿಮ್ಸು ಆಲ್ಮೋಸ್ಟ್ 78% ಇದ್ದಾರೆ. ಸುನ್ನಿ ಒಂದು 12% ಏನೋ ಇದ್ದಾರೆ. ಮಳೆ ಬರ್ತಾ ಇದೆ. ಮಾರ್ಕೆಟಲ್ಲಿ ಎಲ್ಲ ಕಡೆ ಗಜ 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 ಅಂತ ಇದೆ. ಕಾರ್ಗಿಲ್ನ ಯಾವುದೋ ಒಂದು ಪುಟಾಣಿ ಊರು ಅಂತ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಊರು ಮತ್ತು ಸಿಕ್ಕಾಪಟ್ಟೆ ದೊಡ್ಡ ಮಾರ್ಕೆಟು. ಅವರು ಬಹಳ ಸ್ಪೆಷಲ್ ಸ್ನೇಹಿತರು ಸಿಕ್ಕಿದ್ದಾರೆ. ಲೋಶೆಬಾಯ್ ಅಂತ ಅವ್ರ ಹೆಸರು. ಫೇಮಸ್ ಶಾಯರಿ, ತುಂಬ ಶಾಯರಿ ಹೇಳ್ತಾರೆ. ಅವ್ರನ್ನ ಆರಾಮಾಗಿ ಇಂಟ್ರಡ್ಯೂಸ್ ಮಾಡ್ತೀನಿ ಒಳ್ಳೆ ಲೊಕೇಶನಲ್ಲಿ ಕೂತ್ಕೊಂಡು. ಹೀಗೆ ಬೇಕಾಗಿರುವಂತಹ ಜಾಕೆಟನ್ನು ಇಲ್ಲಿ ಮಾರಲಾಗ್ತಾ ಇದೆ. ಕಿತ್ನಾ ಮೇ ಬೇಜ್ ರೇ? 50 ರೂಪಾಯಿ ಸಾರಾ ಜಾಕೆಟ್ ಸಬ್ ಕುಚ್? 50 ರೂಪಾಯಿ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಎಲ್ಲ ಕಡೆ ಇದೆ ನೋಡಿ. ಈ ಥರ ಜಾಕೆಟ್ ತೊಗೋಬೋದು 50 ರೂಪಾಯಿಗೆ. ಹಾಯ್ ಬ್ರೋ, ಕ್ಯಾ ಹೈ ಆಪ್ಕಾ ನಾಮ್? ಪಠಾನ್. ಖಾನ್ ಪಠಾನ್. ಯಪ್ಪ, ಭಯಾನಕ ಡಿಫ್ರೆಂಟ್. ಯು ಆರ್ ವೆರಿ ಡಿಫ್ರೆಂಟ್ ಮ್ಯಾನ್. ವೆರಿ ಗುಡ್ ಟು ಸಿ ಯು. Kashmiri? Oh. Very good. And surma, you put surma. Okay, sir. Oh, yeah, food market. ನಮ್ಮ ಲೋಶೆಬಾಯಿ ಅವರ ಫೇವರೆಟ್ ಊಟ ತಿಂಡಿಯ ಜಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದು ಸ್ಪೇರ್ ಪಾರ್ಟ್ಸು. ಮಟನ್ದು ಇಂಟೆಸ್ಟೈನ್ಸ್ ಇರುತ್ತಲ್ಲ, ಅದರ ಬೋಟಿ, ಅದ್ರ ಒಳಗೆ ಹಿಟ್ಟನ್ನು ಹಾಕಿ ಫ್ರೈ ಮಾಡಿ ಕೊಡ್ತಾರೆ. This is a traditional food. It's a very ಟ್ರೆಡಿಷನಲ್ ಫುಡ್ ಆಫ್ ಲಡಾಖ್. Chinese ಹೌದು, style. ಸ್ವಲ್ಪ ಚೈನೀಸ್ ಸ್ಟೈಲಲ್ಲಿ ಮೋಮೋಸ್ ಮಾಡ್ತಾರಂತೆ. ಫ್ರೈಡ್ ಎಗ್, Toast. ಕರ್ದಿರೋ ಮೊಟ್ಟೆ, ಅಂದರೆ ಮೊಟ್ಟೆ ಬೋಂಡಾ. ಇಲ್ಲಿಯ ಫೇಮಸ್ ಏಪ್ರಿಕಾಟ್ಸ್. हाँ, dry apricots जो मैक्सिमम लद्दाख एंड बल्टिस्तान साइड जैसे स्कर्दू पाकिस्तान के उस एरिया में ये मिलता है. और यहाँ के एप्रिकोट हर जगह मिलता है, लेकिन ये एप्रिकोट जो है वो बहुत ही डिलीशियस होता है, क्योंकि यहाँ की ज़मीन ही ऐसे बना है जो एप्रिकोट हो और एप्पल हो. मैक्सिमम कहते हैं ये एक्सपोर्ट होता है आउट ऑफ द कंट्री. Okay, 80%. या ये सुखा के फिर इसके बाद ड्राइड एप्रिकॉट्स फ्रॉम राइट हियर कारगिल.
This is very famous in Kargil. Not in Kargil, in all in India. But it is grown in here. Yeah, grown in here. और ये एब्रिकोट को काट के यहाँ से इनका सीड निकाल के जो बनाते हैं इसको, इसका लद्दाख में इसको चूली बोलता है, इसको चूली. फटिंग बोलते हैं. Putting. फटिंग, हाँ. ಓಕೆ ಓಕೆ ಕಾರ್ಗಿಲಲ್ಲೇ ಬಹಳ ಫೇಮಸ್ ಆದ ಪರ್ಸನ್ ಅಂತೆ. ವಾಟ್ ಇಸ್ ಯೋರ್ ನೇಮ್ ಬ್ರೋ? ಅಸ್ಗರ್ ಅಲಿ, ಶೀಕ್ ದ ಶೀಕ್ ಅಲಿ. ನೋಡಿ ಬ್ರದರ್ ಲೋಶ್ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಊರಿನಲ್ಲಿ ಅಥವಾ ಈ ಒಂದು ಪ್ರಾಂತ್ಯದಲ್ಲಿ ಚಳಿಗಾಲ ಜಾಸ್ತಿ ಇರೋದ್ರಿಂದ 6 ತಿಂಗಳು ಎಲ್ಲ ಸಂಪೂರ್ಣವಾಗಿ ಬಂದಾಗಿರುತ್ತೆ. ಆವಾಗ ತರಕಾರಿ ಹಣ್ಣು ಸಿಗಲ್ಲ, ಅವಾಗ ಸಿಗೋದು ಕೇವಲ ಫ್ರೆಶ್ ಆಗಿ ಸಿಗೋದು ಅಂದರೆ ಮಾಂಸ ಮಾತ್ರ. ಅದಕ್ಕೆ ಇಲ್ಲಿ ಇದು ಫೇಮಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಿಶ್ ಟಿಕ್ಕಾ ರೆಡಿಯಾಗಿದೆ. ಬಿಸಿ ಬಿಸಿ ಟಿಕ್ಕಾ ಜೊತೆಗೆ ಬೀಳ್ತಾ ಇದೆ ಸ್ವಲ್ಪ ಯೋಗರ್ಟು, ಸಲಾಡು, ಒಂದೆರಡು ಪೀಸ್ ರೋಟಿ. ಆಹಾ, ಹಾ, ಸಿಕ್ತು ನಮ್ಮ ಫಿಶ್ ಟಿಕ್ಕಾ. ಇದರೊಳಗೆ ಔಸಿಟ್ಟಿದ್ದಾರೆ ಫಿಶ್ ಟಿಕ್ಕಾನ, ನೋಡಿ ಹೆಂಗಿದೆ ಅಂತ. ಈಗ ನಾವು ಮಾಡಬೇಕಾಗಿರೋ ಕೆಲಸ, ಈ ರುಮಾಲಿ ರೋಟಿನ ಮುರಿಬೇಕು. ಮುರಿದು ಈ ಜ್ಯೂಸಿ, ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಹೆಂಗಿದೆ ಅಂತ. ಜ್ಯೂಸಿ ಫಿಶ್ ಟಿಕ್ಕಾ ಜೊತೆಗೆ ನೆಂಚ್ಕೊಂಡು ಆಗ್ತಾ ಇರೋ ಚಳಿಗೆ ಹಾಕಿರೋ ಮಸಾಲಕ್ಕೆ ಫಿಶ್ಗೆ ಸೂಪರ್. ಇಲ್ಲಿ ಬಂದ್ರೂ ಗ್ರ್ಯಾಂಡ್ ವೆಲ್ಕಮ್ ಸಿಗ್ತಾ ಇದೆ ಗ್ಲೋಬಲ್ ಕನ್ನಡಿಗನಿಗೆ. ಲಡಾಖಲ್ಲಿ ಕೂಡ ಈಗ ನಾವು ಇದೀವಿ ರಿವರ್ ಸೈಡ್ ರಾಯಲ್ ಅಲ್ಲಿ. ಶುಭೋದಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ನಮ್ಮ ಜೊತೆಗಿದ್ದಾರೆ ಲಡಾಖ್ ಕನ್ನಡಿಗ ತಾಶಿ ಜಯೋ. ನಾವಿದ್ದೀವಿ ಕಾರ್ಗಿಲ್ ನಗರದಲ್ಲಿ. ಕಾರ್ಗಿಲ್ ನಗರ ಇಷ್ಟು ಸುಂದರವಾಗಿರುತ್ತೆ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ವಿತ್ ಪ್ರೂವ್ ಮಾಡ್ತೀನಿ. ಇವತ್ತು ನಾವು ಇದ್ದಂತಹ ಹೋಟೆಲ್ ಇದು. ತಾಶಿ ಬಾಯ್ನ ಇಲ್ಲಿ ಇನ್ವೈಟ್ ಮಾಡಿದ್ರು. ಈ ಹೋಟೆಲರು ಹೊಸದಾಗಿ ಕಟ್ಟಿದ್ದಾರೆ, ರಿವರ್ ಸೈಡ್ ರಾಯಲ್ ಅಂತ. ನಿಜವಾಗ್ಲೂ ರಾಯಲ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ಕೆಲವು ಹೋಟ್ಲುಗಳಲ್ಲಿ ಅಯ್ಯೋ ರಿಲ್ಯಾಕ್ಸ್ ಮಾಡೋಣ, ನಿದ್ದೆ ಮಾಡ್ತಾನೆ ಇರೋಣ ಅನಿಸುತ್ತೆ. ಆದರೆ ಇಂಥ ಹೋಟ್ಲುಗಳಿಗೆ ಬಂದರೆ ನಿದ್ದೆ ಮಾಡಬಾರ್ದು, ಬರೀ ವ್ಯೂ ನೋಡ್ತಾ ಎಂಜಾಯ್ ಮಾಡೋಣ ಅಂತ ಅನಿಸುತ್ತೆ. ಒಂದು ಸರಿ ಈ ಹೋಟೆಲಿಂದ ಸಿಗ್ತಾ ಇರುವಂತಹ ವ್ಯೂನ ಎಂಜಾಯ್ ಮಾಡಿ. ನೋಡಿ, ಇದೇ ಕಾರ್ಗಿಲ್ ನಗರ ಹೆಂಗಿದೆ ನೋಡ್ರಿ ಇಲ್ಲಿಂದ ವ್ಯೂ. ಯಪ್ಪೋ, ಎಲ್ಲಿ ನೋಡಿದ್ರೂ ಪರ್ವತಗಳು, ಕಣಿವೆಯಲ್ಲಿ ಕಟ್ಟಿರುವಂತಹ ಊರು, ಹರಿತಾ ಇರುವಂತಹ ಸುಂದರವಾದ ನದಿ. ನೋಡಿ ಈ ಕಡೆನೂ ಅಷ್ಟೇ. ಯಪ್ಪ, 180 ಡಿಗ್ರಿ ವ್ಯೂ ಸಿಗ್ತಾ ಇದೆ. ಸಖತ್ ಮಜಾ ಸಿಗ್ತಾ ಇದೆ. ಹೋಟೆಲ್ ಮಾತ್ರ ಸೂಪರ್. ಹೋಟೆಲ್ ಒಳಗೆ ಹೆಂಗಿದೆ ಅವೆಲ್ಲ ರಿವ್ಯೂ ಮಾಡಲ್ಲ, ಹೋಟೆಲಿಂದ ಸಿಗ್ತಾ ಇರೋ ವ್ಯೂ ನೋಡಿ ಸುಸ್ತಾಗ್ಬಿಟ್ಟು ಫಿದಾ ಆಗ್ಬಿಟ್ಟಿದ್ದೀನಿ. ಇತ್ತೀಚಿನ ದಿವಸಗಳಲ್ಲಿ ಟಾಯ್ಲೆಟಲ್ಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸು, ಫೇಸ್ಬುಕ್ಕು, ಯೂಟ್ಯೂಬ್ನ ಸ್ಕ್ರಾಲ್ ಮಾಡ್ತಾ ಕೂತಿರ್ತೀವಿ. ಆದರೆ ಇವತ್ತು ನನ್ನ ಕೈಲಿ ಸ್ಕ್ರಾಲ್ ಮಾಡೋಕ್ಕಾಗಲಿಲ್ಲ. ಫೋನ್ ಸೈಡಲ್ಲಿ ಇಟ್ಬಿಟ್ಟು ವ್ಯೂ ನೋಡ್ಬಿಟ್ಟು ತಲೆ ಕೆಡ್ಸ್ಕೊಂಬಿಟ್ಟೆ. ಈ ಥರ ಒಂದು ಟಾಯ್ಲೆಟ್ ವ್ಯೂನ ನಾನು ಯಾವತ್ತೂ ನೋಡೇ ಇಲ್ಲ. ನೋಡ್ರಿ ಹೆಂಗಿದೆ ಅಂತ ಇಲ್ಲಿಂದ ಟಾಯ್ಲೆಟ್ ವ್ಯೂ ನಾವಿರೋಂಥ ಹೋಟೆಲಲ್ಲಿ. ಸಾಕತ್ತಲ್ವಾ? ನಾವು ಉಳ್ಕೊಂಡಿರೋಂಥ ಹೋಟೆಲ್ನ ಬಾಲ್ಕನಿ ಕೂಡ ತುಂಬ ಚೆನ್ನಾಗಿದೆ ಅಂತೆ. ಅಲ್ಲಿ ಬ್ರೇಕ್ಫಾಸ್ಟ್ನ ಅರೇಂಜ್ ಮಾಡಲಾಗಿದೆ. ಬನ್ನಿ ಹೋಗೋಣ. ಫೈವ್ ಸ್ಟಾರ್ ಲೊಕೇಶನಲ್ಲಿ ನಮಗೆ ಸಿಗ್ತಾ ಇದೆ ಬೆಳಗಿನ ಉಪಹಾರ. ಆಮ್ಲೆಟ್ಟು, ಸಾಸು ನಮ್ಮ ಬ್ರದರ ಮ್ಯಾನೇಜ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಈ ಹೋಟೆಲ್ನ ಚಾರ್ಜಸ್ಸು ಇಬ್ಬರಿಗೂ ಸೇರಿ 2500 ರೂಪಾಯಿ ಪರ್ ನೈಟ್. ಬೆಳಗಿನ ತಿಂಡಿ ಹಾಗೆ ರಾತ್ರಿಯ ಡಿನ್ನರ್ ಇನ್ಕ್ಲೂಡೆಡ್. ವರ್ತ್. ಒಂದು ಚಿಕ್ಕ ಡಿವಿಯೇಷನ್ ತೊಗೊಂಡಿದ್ದೀವಿ ಮುಲ್ಬೇಕ್ ಅನ್ನೋ ಊರಲ್ಲಿ. ಇಲ್ಲಿ ಹಾಟ್ ಸ್ಪ್ರಿಂಗ್ ಇದೆಯಂತೆ. ಎಂತಹ ರೇರ್ ಲೊಕೇಶನಲ್ಲಿ ಹಾಟ್ ಸ್ಪ್ರಿಂಗು. ಆಲ್ಮೋಸ್ಟ್ ಒಂದು 3 ಕಿಲೋಮೀಟ್ರ್ ಒಳಗೆ ಬಂದಿದ್ದೀವಿ. ಒಬ್ಬರು ಲೋಕಲ್ ಸಿಕ್ಕರು ಅವ್ರು ಹೇಳಿದ್ರು ಇನ್ನೂ 2 ಕಿಲೋಮೀಟ್ರ್ ಮುಂದೆ ಹೋದರೆ ನಿಮಗೆ ಅದು ಸಿಗುತ್ತೆ ಅಂತ. ನೋಡೋಣ ಅಲ್ಲಿಯ ಹಾಟ್ ಸ್ಪ್ರಿಂಗ್ ಯಾವ ರೀತಿ ಇರುತ್ತೆ ಅಂತ. ಅಯ್ಯೋ, ಓ ಓ ಓ ಓ ಓ ಓ ಲ್ಯಾಂಡ್ಸ್ಕೇಪ್ ನೋಡ್ತಾ ಇದ್ರೆ ಸೇಮ್ ಮೊರೊಕ್ಕೋ ಫೀಲಿಂಗ್ ಬರ್ತಾ ಇದೆ. ಸಖತ್ತಾಗಿದೆ. ಎಂಥ ರೇರ್ ಲೊಕೇಶನ್ನು. ಇಲ್ಲಿ
ಹಾಟ್ ಸ್ಪ್ರಿಂಗ್ ಇದೆಯಂತೆ, ನಮಗೋಸ್ಕರ ಹಣ್ಣು ಕೊಟ್ಟರು. ಥ್ಯಾಂಕ್ ಯು. आपके लिए है, आपके लिए है, ಓಕೆ ಥ್ಯಾಂಕ್ ಯು, ಥ್ಯಾಂಕ್ ಯು. ಮಸ್ಕ್ ಮೆಲನ್. ಇಲ್ಲಿ ನೀವು ನೋಡ್ತಾ ಇರೋದು ಮೂಲ್ಬೇಕ್ ಚಾಂಬಾ ಅಂದ್ಬಿಟ್ಟು ದೊಡ್ಡ ರಾಕ್ ಮೇಲೆ ಯಾವ ರೀತಿ ಕಾರ್ವಿಂಗ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಎಲ್ಲೇ ಹೋದರೂ ಎಲ್ಲ ಟೀ ಅಂಗಡಿಗಳು ಕ್ಯೂಟ್ ಆಗಿರುತ್ತೆ. ನಮ್ಮ ಬ್ರದರ್ಸ್ ಇಬ್ರು ಡ್ರೈವರ್ಸ್ ಅಂತೆ, ಅವರಿಬ್ರು ಅವ್ರ ಮನಸ್ಸಲ್ಲಿರೋ ನೋವನ್ನ ತೋಡ್ಕೋತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಮಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಒಂದು ದಿವಸ ನಾವು ನಮ್ಮ ಮನೇಲಿ ಇರೋಕ್ಕಾಗಲ್ಲ, ಪ್ರತಿ ದಿವಸ ಎಲ್ಲೆಲ್ಲೋ ಮಲಗಬೇಕು, ಎಲ್ಲೆಲ್ಲೋ ಊಟ ಮಾಡಬೇಕು, ಎಲ್ಲೆಲ್ಲೋ ಇರಬೇಕು. ಆದರೆ ಅವನ್ನೆಲ್ಲ ಸಹಿಸ್ಕೋಬೋದು. ಆದರೆ ದೇಶದಲ್ಲಿರೋ ಕರಪ್ಷನ್ನು, ಪೊಲೀಸವ್ರು ಕೊಡೋ ಹಿಂಸೆ, ಇದನ್ನು ಮಾತ್ರ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಕರಪ್ಷನ್ಕೋ ಮಿಟಾನ है भाई. ಇವ್ರು ಹೇಳ್ತಾರೆ ಡ್ರೈವರ್ ಕೆ ಬಾರೆ में ಯಾರು ಯೋಚನೆ ಮಾಡಲ್ಲ ಅಂತ, ನಾವು ಯೋಚನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್, मैं ಥ್ಯಾಂಕ್ ಯು ಬೋಲ್ ರहा हूं आपको. ಎಲ್ಲರಿಗೂ ಅವ್ರವ್ರ ಕೆಲಸವನ್ನು ರೆಕಗ್ನೈಸ್ ಮಾಡೋ ಒಂದು, ಅಂದರೆ ನಾವು ಮಾಡ್ತಾರೋ ಕೆಲಸ ಅವ್ರು ರೆಕಗ್ನೈಸ್ ಮಾಡಲಿ ಯಾರು ಲೈಫಲ್ಲಿ ಅಂತ ಆಸೆ ಇರುತ್ತೆ. ಆದರೆ ನಾವು ಕಾರ್ಮಿಕರನ್ನ, ಕಷ್ಟಪಡೋರನ್ನ ರೆಕಗ್ನೈಸ್ ಮಾಡಲ್ಲ. ಅದು ಆ ನೋವ್ರನ್ನ ಕಾಡ್ತಾ ಇರುತ್ತೆ. ನಮ್ಮನ್ನು ಯಾರು ಕೇಳೋರೇ ಇಲ್ಲ, ನಮಗೆ ಮರ್ಯಾದೆನೇ ಇಲ್ಲ ಅಂತ. ಅವ್ರಿಗೊಂದು ಥ್ಯಾಂಕ್ ಯು ಹೇಳಿದಾಗ ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ. ಈಗ ಒಂದು ಚಾಯ್ ಬ್ರೇಕ್. ಡ್ರೈವರ್ ಸಾಹೇಬರು ಸ್ಟೋರಿ ಹೇಳ್ತಾಯಿದ್ರು, ಹೇಗೆ 4 ದಿವಸ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡದೆ ಯಾವುದೋ ಒಂದು ಮಂಡೀಲಿ ಸಬ್ಜಿಯನ್ನು ಎತ್ಕೊಂಬರೋದಕ್ಕೆ ಟ್ರೈ ಮಾಡ್ತಾಯಿದ್ರಂತೆ. ಬಟ್ ಖುಷಿಯ ವಿಚಾರ ಏನಂದರೆ, ಲೇ ಲಡಾಖ್ ಪ್ರಾಂತ್ಯದಲ್ಲಿ ಪೊಲೀಸವರು ಏನು ತೊಂದರೆ ಕೊಡಲ್ವಂತೆ, ಅದು ಕೊಡಿ ಇದು ಕೊಡಿ ಅಂತ. ಮಿಕ್ಕಿದ ಕಡೆ ಎಲ್ಲನೂ 1 ನಂಬರ್ ಅಂದರೆ 100 ರೂಪಾಯಿ, 2 ನಂಬರ್ ಅಂದರೆ 200 ರೂಪಾಯಿ, 3 ನಂಬರ್ ಅಂದರೆ 300 ರೂಪಾಯಿ, 4 ನಂಬರ್ ಅಂದರೆ 400 ರೂಪಾಯಿ, ಈ ಥರ ಕೊಡಬೇಕು. ನಂಬರ್ ಹೇಳ್ತಾರೆ, ಸೈಡ್ಗೆ ಹೋಗಿ ಕೊಡಬೇಕು ದುಡ್ಡನ್ನು. ನೋಡಿ, ಒಂದು ಪ್ರಾವಿಷನ್ ಸ್ಟೋರಿಗೆ ಬಂದೆ, ಒಂದು ನೀರು ಬಾಟ್ಲು ತೊಗೊಳ್ಳೋಣ ಅಂತ. ಇಲ್ಲಿ ಟೀ ಇಟ್ಟಿದ್ದಾರೆ. ಟೀ ಹೇನಾ? ಹಾಂ. ಮತ್ತು ಇದು ಇದು ಉಪ್ಪಂತೆ. ಹಾಂ ಹಾಂ, ರಾಕ್ ಸಾಲ್ಟ್, ಹಿಮಾಲಯನ್ ಸಾಲ್ಟ್ ಅಥವಾ ಪಾಕಿಸ್ತಾನಿ ಸಾಲ್ಟ್ ಅಂತ ಕರಿತೀರಾ? ಓಕೆ. ಕಿಧರ್ से आता है? ईरान और पाकिस्तान से आता है. ಓಹ್, ಜಬರ್ದಸ್ತ್. 12,198 ಫೀಟ್ ಮೇಲಿರುವಂತಹ ನಮ್ಕೀಲಾ ಪಾಸನ್ನು ಗ್ಲೋಬಲ್ ಕನ್ನಡಿಗ ಹಾಗೆ ಲಡಾಖ್ ಕನ್ನಡಿಗ ಪಾಸ್ ಆಗ್ತಾ ಇದ್ದಾರೆ. ನೋಡಿ, ಜಾಗ ಸಖತ್ತಾಗಿದೆ. ಇಲ್ಲಿ ಅಣ್ಣ ಲಡಾಖಿ ಫುಡ್ ಮಾಡ್ತಾ ಇದ್ದಾರೆ. ಐ ಲವ್ ಇಂಡಿಯಾ, ಅಫ್ಕೋರ್ಸ್ ವಿ ಆಲ್ ಲವ್ ಇಂಡಿಯಾ. ನಮ್ಮ ಹೆಮ್ಮೆಯ ದೇಶ. ಇಲ್ಲಿದೆ ನಮ್ಕೀಲಾ ಪಾಸ್ನ ಸಂಪೂರ್ಣವಾದ ಒಂದು ಚಿತ್ರಣ. ಸೊ ಈಗ ನಾವು ಇಲ್ಲಿದ್ದೀವಿ. ಕಾರ್ಗಿಲಿಂದ ಮುಲ್ಬೇಕಿಗೆ ಬಂದು ನಮ್ಕೀಲಾಗೆ ಬಂದಿದ್ದೀವಿ. ಹಿಂಗೆ ಹೋದರೆ ಲೇ ಪ್ಯಾಂಗಾಂಗ್ ಲೇಕು, ಈ ಕಡೆಗೆ ಹೋದರೆ ದ್ರಾಸು, ಅಲ್ಲಿಂದ ಜಮ್ಮುವರೆಗೂ, ಶ್ರೀನಗರ್ವರೆಗೂ ಹೋಗ್ಬೋದು. ಚಳಿ ಗಾಳಿ ನೋಡಿದೆ. ಇಂಥ ರಿಮೋಟ್ ಲೊಕೇಶನಲ್ಲೂ ಕಸ ಗುಡಿಸ್ತಾ ಇರುವಂತಹ ಕಾರ್ಮಿಕರಿಗೆ ಸಲ್ಯೂಟ್ ರೀ. ಏನಂತೀರ ತಾಶಿ? ನಿಜವಾಗ್ಲೂ ಗ್ರೇಟ್. ದುಡ್ಡು ಕೊಟ್ಟರೆ ಕೆಲಸ ಮಾಡೋದು ಅಂತಲ್ಲ, ತುಂಬ ಕಷ್ಟದ ಕೆಲಸ. ವಿಂಟರಲ್ಲಿ ಕೂಡ ಇಲ್ಲೆಲ್ಲ ಸ್ನೋ ಆಗಿರುತ್ತೆ, ಅದನ್ನೆಲ್ಲ ಸರಿಸ್ತಾ ಬರ್ತಾರೆ. ಕಡೆ ಇರುವಂತಹ ಟ್ರಕ್ ಡ್ರೈವರ್ ಕೂಡ ಯೂಟ್ಯೂಬರ್ ಮತ್ತು ಕಾಂಟೆಂಟ್ ಕ್ರಿಯೇಟರ್, ರಿಂಕು ವ್ಲಾಗ್ಸ್ ಅಂತೆ. ನೈಸ್. ಇವತ್ತು ಎಲ್ಲ ಟ್ಯಾಲೆಂಟೆಡ್ ಇಂಡಿವಿಜುವಲ್ಸ್ಗೂ ಕೈಯಲ್ಲಿ ಆಪರ್ಚುನಿಟಿ ಇದೆ, ತಮ್ಮ ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋದಕ್ಕೆ. ಭಾಳ ಖುಷಿಯಾಗುತ್ತೆ. ನೀವು ಶುರು ಮಾಡಿಲ್ಲ ಅಂದರೆ ಶುರು ಮಾಡಿ.
ವಿಶ್ವದ ಹಾಗೆ ದೇಶದ ಬಹಳ ಅಪರೂಪವಾದ ಸಂಸ್ಕೃತಿ ಹಾಗೆ ಅಲ್ಲಿನ ಹಬ್ಬಗಳನ್ನು ಕವರ್ ಮಾಡೋದ್ರಲ್ಲಿ ಇರುವಂತಹ ಮಜಾನೇ ಬೇರೆ. ನಾನಿದ್ದೀನಿ ಲಡಾಖ್ನ ಸ್ಟಾಕ್ ಅನ್ನೋ ಒಂದು ಹಳ್ಳಿಯಲ್ಲಿ. ಇವತ್ತು ಈ ಹಳ್ಳಿಯಲ್ಲಿ ಒಂದು ದೊಡ್ಡ ಊರ್ ಹಬ್ಬ ನಡೀತಾ ಇದೆ. ಇದರ ಹೆಸರೇನಪ್ಪ ಅಂದರೆ ನಮ್ಮ ಬ್ರದರ್ ಹೇಳ್ತಾರೆ, ಏನು ಬ್ರೋ? ದುನ್ ಅಂತ ಈ ಹೆಸರು, LDUN. ಈಗ ಈ ಹಳ್ಳಿಯನ್ನ ಹಾಗೆ ಈ ಒಂದು ಹಬ್ಬವನ್ನು ನಮ್ಮ ಲಡಾಖ್ ಕನ್ನಡಿಗರಾದ ತಾಶಿ ಜಾಯೋ ಜೊತೆಗೆ ನೋಡ್ತೀವಿ. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಟ್ರೆಡಿಷ್ನಲ್ ಲಡಾಖಿ ಅಟೈರಲ್ಲಿ ರೆಡಿಯಾಗಿದ್ದಾರೆ. ಇಲ್ಲೂ ಅಷ್ಟೇ, ಎಲ್ಲೂ ಪ್ರತಿಯೊಬ್ಬರು ಕೂಡ ಬಹಳ ಬೇರೆ ಟ್ರೆಡಿಷ್ನಲ್ ಬಟ್ಟೆಗಳನ್ನ ಹಾಕೊಂಡ್ಬಂದಿದ್ದಾರೆ. ಇಲ್ಲಿನ ಪ್ರತಿಯೊಂದು ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಈ ಹಬ್ಬಕ್ಕೆ ಸ್ವಾಗತ. ಈ ಒಂದು ಹಬ್ಬದ ಮುಖ್ಯ ಉದ್ದೇಶ ಹಳ್ಳಿಯ ಕ್ಷೇಮ ಹಾಗೆ ಅಭಿವೃದ್ಧಿ. ಈಗ ಬಹಳ ಮುಖ್ಯವಾದ ಒಂದು ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಇಡೀ ಲಡಾಖ್ನ ರಾಜ ಒಳಗೆ ಕೂತಿಯಾರೆ, ಊಟ ಮಾಡ್ತಾ ಇದ್ದಾರೆ. ಅವರಿಗೆ ನಮಸ್ಕಾರಗಳನ್ನ ತಿಳಿಸೋಕ್ಕೆ ಕೈಯಲ್ಲಿ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ. Sir, my name is Ram. I am an actor and singer from Karnataka. Last time I had visited your palace and I really wanted to see you before I go. Tomorrow I was going back and he was speaking so highly about you and I really want to wish you before I go. It is an incredible opportunity to see you in person. Thank you so much. ಭಾಳ ಖುಷಿಯ ವಿಚಾರ ಏನಪ್ಪ ಅಂದರೆ ಇಲ್ಲಿನ ರಾಜರು ಆಲ್ಮೋಸ್ಟು 1000 ವರ್ಷ ಇತಿಹಾಸ ಇರುವಂತಹ ರಾಜರು ಮತ್ತು ಹಾಗೆ ಅವರ ಫ್ಯಾಮಿಲಿ ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡುವಂತಹ ಅವಕಾಶ ಸಿಕ್ತು. ಆಲ್ಮೋಸ್ಟು ಅರ್ಧ ಗಂಟೆ ಮಾತಾಡಿದ್ವಿ ನಾನು ಮತ್ತು ಲಡಾಖ್ನ ರಾಜ. ಭಾಳ ಸೊಗಸಾಗಿ ಮಾತಾಡಿದ್ರು ಮತ್ತು ತುಂಬಾ ನಾಲೆಜ್ ಸಖತ್ತಾಗಿದೆ. ಇಂಗ್ಲೀಷ್ ಹೆಂಗೆ ಮಾತಾಡಿದ್ರು ಅಂದರೆ ಎಲ್ಲ ಫಾರಿನಲ್ಲಿ ಓದಿರೋದಂತೆ ಮತ್ತು ಸಾಕಷ್ಟು ದೇಶಗಳನ್ನ ಟ್ರಾವೆಲ್ ಮಾಡಿದಾರಂತೆ. ಎಲ್ಲರೂ ಅದಾದಮೇಲೆ ಮಾತುಕತೆ ಮುಗಿಸಿದ ಮೇಲೆ ಹೇಳಿದ್ರು, ನಮಗೆ ಇಷ್ಟು ವರ್ಷದಿಂದ ನಾವು ಜೊತೆಗಿದ್ದೀವಿ, ನಾವೇ ಯಾವತ್ತೂ ಅವ್ರ ಹತ್ರ ಇಷ್ಟೊಂದು ಮಾತಾಡೋಕ್ಕಾಗಿಲ್ಲ. ನಿಮ್ಮ ಹತ್ರ ಅವ್ರು ಅಷ್ಟೊಂದು ಮಾತಾಡಿದ್ರು, ನೀವು ಮಾತಾಡಿಸ್ರಿ, ಬಹಳ ಖುಷಿಯಾಯಿತು ಅಂತ. ನನಗೂ ಬಹಳ ಖುಷಿಯಾಯಿತು. ಈಗ ಬ್ರದರ್ಸು ಹಬ್ಬಕ್ಕೆ ಊಟವನ್ನು ತಯಾರು ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಜಾಗದಲ್ಲಿ ಅಡುಗೆ ಮನೆಯನ್ನು ಸೆಟಪ್ ಮಾಡಲಾಗಿದೆ. ಶೆಫ್ಗಳೆಲ್ಲ ನಿರತರಾಗಿದ್ದಾರೆ. ನಮಸ್ತೆ. आज का खाना दिखाओ सर एक बार हमको. क्या क्या बनाया थोड़ा एक्सप्लेन करो हमको. ಹಾಂ, ಇಲ್ಲಿ ನೋಡಿಲ್ಲ, ಅನ್ನವನ್ನು ಬೇಯಿಸಲಾಗಿದೆ, ಒಂಬಟ್ಟು ಮೊಟ್ಟೆ, ಪನ್ನೀರ್, ಪಾಲಕ್ ಪನ್ನೀರ್ ಸಕ್ಕದ ಮಾಡಿದ್ದಾರೆ. ವೆಜ್ ಮಂಚೂರಿ, ಖೀರ್, ವಾಹ್ ಮೈ ಫೇವ್ರೆಟ್, ಶಾವಿಗೆ ಪಾಯಸ, ಬಾಯಲ್ಲಿ ನೀರು ಬರ್ತಾ ಇದೆ. ಹಾಂ, ಅಲ್ಲಿ ದಾಲ್ ರಾಜ್ಮಾ ಮಾಡಿದ್ದಾರೆ. ಬೊಂಬಾಟ್. ओह सिर्फ अंडा, क्यों इस फंक्शन में नॉनवेज नहीं होगा? ओके ढोल बजाता है ना, तभी कभी नहीं देता है. ओके. बिना ढोल का छोटा मोटा होगा. ये क्या है? चाय के लिए लड़की चाय. पहले इधर ऐसे करते हो? ऐसे कर दे सकते हैं. चाय डालता है. हाँ. मक्खन डाल के. हाँ. इसमें दूध डालता है, बटर डालता है. अयो क्या कर रहे हो? उसको उसके अंदर डाल दिया. मक्खन डालना ना, इसके अंदर सब मिक्स हो जाएगा ना. क्या मिक्स करना ना मक्खन के साथ. ಓ, ಬೆಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾ? ಅಂದರೆ ಬೆಣ್ಣೆ ಕಡಿತಾರಲ್ಲ ಹಂಗೆ ಕಡಿಯೋದು ಇದನ್ನ. ಬಟರ್ ಕಿದ್ದಾರೆ, ಬಟರ್ ಅಂದರೆ ವಾಹ್, ಇದು ಟೀ ಕಾಯಿಸ್ತಾ ಇದ್ದಾರೆ, ಅಲ್ಲಿ ಬಟರ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಬೊಂಬಾಟ್. ಆಮೇಲೆ ಹಾಕೋದು ವಾಪಸ್ಸು. ಸಖತ್ ಸ್ಮಾರ್ಟ್ ಆಗಿದ್ದಾರೆ ನೋಡಿ. ಇಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅಂತ ಹಾಕೊಂಡಿದ್ದಾರೆ. ಅಡುಗೆ ನೋಡ್ಬೋದು, ಸೌದೆ ಎಲೆಯಲ್ಲಿ ಮಾಡ್ತಾ ಇರೋದು. ಎಂಥ ಲೊಕೇಶನಲ್ಲಿ ಅಡುಗೆ ಮಾಡ್ತಾರೆ ನೋಡಿ. ಅಲ್ಲಿ ಮ್ಯೂಸಿಕ್ ಜಾಗ, ಮ್ಯೂಸಿಕ್ ಪಕ್ಕ ಮೂಯಿ ಕೊಡೋ ಜಾಗ. ಬಂದವರೆಲ್ಲ ಮೂಯಿ ಕೊಡ್ತಾರೆ ಇಲ್ಲಿ. ಎಣ್ಣೆ ಬಾಟ್ಲು, ಬೆಣ್ಣೆ, ಅಕ್ಕಿ, ಅವ್ರಿಗೆ ಏನೇನು ಬರೆಸ್ಬೇಕು ಅನ್ಸುತ್ತೋ ಅದನ್ನು ಬರೆಸ್ತಾರೆ ಇಲ್ಲಿ ನೋಡಿ. ಇಲ್ಲಿ
ಕೆಲವರು ಇವ್ ತಂದಿಲ್ಲ ಅಂದರೆ ಹಣ ಕೂಡ ಕೊಡ್ತಾರೆ. ಫಸ್ಟು ಯಾವಾಗಲೂ ಇವರ ಹಿಸ್ ಹೋಲಿನೆಸ್ ದಲೈ ಲಾಮಾ ಅವರ ಫೋಟೋ ಇಟ್ಟಿರ್ತಾರೆ. ಹಾಗೆ ಮಣ್ಣಿನಿಂದ ಮಾಡಿರೋ ಮೂರ್ತಿ, ಅದರ ಮೇಲೆ ಒಂದು ಪ್ಲ್ಯಾಂಟು. ಇಲ್ಲಿ ನೀರನ್ನು ಆಫರ್ ಮಾಡಿದ್ದಾರೆ, ದೀಪವನ್ನು ಹಚ್ಚಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಗೋಧಿಯನ್ನು ಇಡಲಾಗಿದೆ, ಹೂವನ್ನು ಇಡಲಾಗಿದೆ, ರೊಟ್ಟಿಯನ್ನು ಇಡಲಾಗಿದೆ. ಅದಾದಮೇಲೆ ರಾಜ ಅವರ ಸೀಟ್ ಇಲ್ಲಿದೆ. ಅವ್ರು ಇರಲಿ ಬಿಡಲಿ, ಈ ಒಂದು ಸೀಟು ಅವ್ರಿಗೆ ಸ್ಪೆಷಲ್ ಆದ ಟೀ ಸರ್ವಿಸು ಪ್ರತಿಯೊಂದು ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೆಣ್ಣೆ ಬಟರ್ ಟೀಗೋಸ್ಕರ ರೆಡಿ ಮಾಡಿದ್ದಾರೆ. ಇದಾದಮೇಲೆ ಯಜುಲೆ ಊರಿನ ಹಿರಿಯರನ್ನೆಲ್ಲ ಇಲ್ಲಿ ಕೂರಿಸಿದ್ದಾರೆ. ಊರಿನ ಹಿರಿಯರು ಎಲ್ಲ ಎಣ್ಣೆ ಹಾಕ್ತಾ ಇದ್ದಾರೆ, ಎಣ್ಣೆ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ಸೀನಿಯರ್ ಸಿಟಿಸನ್ಸ್ಗೆ ಇಲ್ಲಿಂದ ಅಲ್ಲಿವರೆಗೂ. ಇದು ಈ ಊರು ಸ್ಟೋಕ್ ಊರಿನವ್ರಿಗೆ ಗೆಸ್ಟ್ಗಳು ಬಂದಿರ್ತಾರಲ್ಲ ಅವ್ರಿಗೆಲ್ಲ ಈ ಸೈಡು. ಈಗ ಸ್ವಲ್ಪ ಜನ ಎದ್ದು ಹೋಗಿದ್ದಾರೆ, ಯಾಕೆಂದರೆ ಊಟಕ್ಕೆ ಪ್ಲೇಟ್ ತೊಗೊಂಬರೋದಕ್ಕೆ. ಈವನ್ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಟ್ರೆಡಿಷ್ನಲ್ ಬಟ್ಟೆ ಹಾಕ್ಕೊಂಡಿದ್ದಾರೆ. ಜುಲೆ ಸೊ ಎಷ್ಟು ಚೆನ್ನಾಗಿ ಎಲ್ಲರೂ ಟ್ರೆಡಿಷ್ನಲ್ ಬಟ್ಟೆಗಳನ್ನ ಹಾಕ್ಕೊಂಡು ರಿಲೇಟಿವ್ಸ್ ಜೊತೆಗೆ ಮಾತಾಡಿಕೊಂಡು ಹಬ್ಬವನ್ನು ಒಟ್ಟಿಗೆ ಆಚರಿಸ್ತಾ ಇದ್ದಾರೆ. ಈ ಸೈಡು ಇವಾಗ ಡ್ಯಾನ್ಸ್ ಶುರುವಾಯಿತು. ಊರಿನ ಹಿರಿಯರು ಡ್ಯಾನ್ಸನ್ನು ಶುರು ಮಾಡ್ತಾ ಇದ್ದಾರೆ, ನೋಡ್ಬೋದು. ತೋರಿಸ್ತೀನಿ ಬನ್ನಿ, ನೋಡಿ ಇಲ್ಲಿ ಲೈನಿಗೆ ಎಲ್ಲರೂ ಸಿದ್ಧವಾಗಿ ಡ್ಯಾನ್ಸ್ಗೆ. ಹಾಯ್, ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. Madam, what is this? This is the sweet rice. Sweet rice. For the function. ವಾವ್, ಎಂತ ಸೂಪರ್ ಹಬ್ಬ ಜುಲೈ. ಓ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ನಮಗೆ ಸಿಕ್ಕಿದ್ದಾರೆ ತಾಶಿ ಅವರ ತಾಯಿ. ನಿಮ್ಮ ತಾಯಿ ಹೆಸರೇನು? ಡೋಲ್ಮಾ ಅಂತ. ಎಷ್ಟು ಪ್ರೀತಿಯಿಂದ ನಗ್ತಾರೆ ಅಂದರೆ ಅವ್ರ ನಗುಲಿರುವಂತಹ ಮುಗ್ಧತೆ
ಪ್ರಪಂಚದಿಂದ ಈ ದೇಶ ಈ ಲಡಾಖ್ ಇದೆಯಲ್ಲ, ಇಲ್ಲಿ ಜನಗಳು ಎಸ್ಪೆಷಲಿ ಹಳ್ಳಿಗಳಲ್ಲಿರೋರ್ಗಂತೂ ಎಷ್ಟು ಮುಗ್ಧರು ಅಂದರೆ ಅವ್ರಿಗೆ ಜಗತ್ತಿಂದು ಬೇರೆ ವಿಷಯಗಳು ಏನೂ ಗೊತ್ತಿಲ್ಲ. ಅವ್ರು ನಗದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ಮುಗ್ಧರು, ಎಷ್ಟು ಆನೆಸ್ಟ್ ಅಂತ. ಖುಷಿಯಾಗುತ್ತೆ ತಾಯಿನ ಮೀಟ್ ಮಾಡಿ. ತಾಯಿ ಆಶೀರ್ವಾದ ತೊಗೊಂಡೆ ಆಲ್ರೆಡಿ. ಥ್ಯಾಂಕ್ ಯು ಅಮ್ಮ. ಜೂಲೆ ಅಮ್ಮ, ನೈಸ್ ಮೀಟಿಂಗ್ ಯು. ನನಗೋಸ್ಕರ ಬಟರ್ ಟೀ ಕೊಡ್ತಾ ಇದ್ದಾರೆ. ಮನೆ ಎಷ್ಟೇ ದೊಡ್ಡದಾಗಿದ್ರು ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಮಾಡೋದು ಲಡಾಖಲ್ಲಿ ಬಹಳ ಕಷ್ಟ. ಇದೇನು ನೋಡ್ತಾ ಇದ್ದೀರಾ, ಇದು ಇಲ್ಲಿಯ ಟಾಯ್ಲೆಟ್ ಸಿಸ್ಟಮ್. ಇದನ್ನು ಡ್ರೈ ಟಾಯ್ಲೆಟ್ಸ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಮಣ್ಣಿದೆ. ಇಲ್ಲಿ ನೀವೇನು ಮಾಡಬೇಕು, ನಿತ್ಯ ಕರ್ಮಗಳನ್ನು ಮಾಡೋದು ಗುಂಡಿ ಒಳಗೆ. ಅದಾದಮೇಲೆ ಇಲ್ಲಿ ಮಣ್ಣಿರುತ್ತಲ್ಲ ಅದನ್ನು ಅದರೊಳಗೆ ಹಾಕೋದು ಸ್ವಲ್ಪ, ಅಲ್ವಾ ಬ್ರೋ? ಹಾಂ, ಮಣ್ಣನ್ನು ಒಳಗೆ ಹಾಕೋದು ಹಿಂಗೆ, ಅದು ಒಳಗೆ ಮುಚ್ಕೊಳ್ಳುತ್ತೆ. ಮಣ್ಣು ಖಾಲಿ ಆದಾಗ ಮತ್ತೆ ಮಣ್ಣು ತಂದು ಇಲ್ಲಿ ಹಾಕೋದ? ಮತ್ತೆ ಅದು ಫಾರ್ಮಿಂಗ್ ಟೈಮ್ ಅಲ್ಲಿ ಅದು ಇದಕ್ಕೆ ಕೆಳಗಡೆ ಬಿದ್ದಿರೋದು ಫಾರ್ಮಿಂಗ್ ಟೈಮಲ್ಲಿ ಮೆನ್ಯೂರ್ ಆಗಿ ಗೊಬ್ಬರವಾಗಿ ಮತ್ತೆ ಅದನ್ನೇ ಬಳಕೆ ಮಾಡೋದು. ಸೊ ಇದು ಲಡಾಖಿ ಡ್ರೈ ಟಾಯ್ಲೆಟ್ ಸಿಸ್ಟಮ್. ಲದಾಖ್ ಅಲ್ಲಿ ಬಂದ್ಬಿಟ್ಟು ಸರ್, ಅದು ನಮ್ಮ ಹಳ್ಳಿಯಲ್ಲಿ ಬಂದ್ಬಿಟ್ಟು ಲೋಕಲ್ ಬಿಯರ್ ಟೇಸ್ಟ್ ಮಾಡಲಿಲ್ಲ ಅಂದ್ರೆ ಅದು ಹೆಂಗೆ ಆಗುತ್ತೆ ಸರ್? ಅದು ಮಾಡಲೇಬೇಕು ನೀವು. ಎಲ್ಲಿದೆ ಬಿಯರ್? ಇದೆ ಸರ್, ಇದೆ. ಯಾವುದು ಇದು ಸರ್, ಇದು ಲೋಕಲ್ ಬಿಯರ್. ಇದು ಬಿಯರ್ ಪಾತ್ರೆನಾ? ತೋರಿಸಿ ನೋಡಿ. ಏನೋ ಬೆಣ್ಣೆ ಗಿಣ್ಣೆ ಎಲ್ಲ ಇದೆ ಇಲ್ಲಿ ಸರ್, ಲೋಕಲ್ ಬಿಯರ್. ಇದೇನು ಬೆಣ್ಣೆ? ಮತ್ತೆ ಇದು ನಿಮ್ಗೆ ಸ್ಪೆಷಲ್ ಕಪ್ ಸರ್. ಇದು ಎಲ್ಲರಿಗೆ ಸಿಗಲ್ಲ ಸರ್. ಬೆಳ್ಳಿ ಕಪ್ಪು? ಹಾ, ಬೆಳ್ಳಿ ಕಪ್ ಸ್ಪೆಷಲ್. ಏನಕ್ಕೆ ಬೆಳ್ಳಿ ಕಪ್ಪಲ್ಲಿ ಕೊಡೋದು ಬಿಯರ್? ಅದು ಯಾರು ಸ್ಪೆಷಲ್ ಗೆಸ್ಟ್ ಬಂದ್ರೆ ಮಾತ್ರ ಕೊಡೋದು. ಹೌದಾ? ಹೌದು ಸರ್. ಇದು ತಾಮ್ರದ ಅಥವಾ ಹೌದು ಪಂಚಲೋಹ? ಹೌದು. ವಾವ್. ಇದು ಬೆಣ್ಣೆ ಯಾಕೆ? ಇದು ಸರ್, ಹಾ, ಇದು ಇದು ಸರ್ ಏನು ಇಲ್ಲಿ ಕಲ್ಚರ್. ಕಲ್ಚರಾ? ಅದು ಅದ್ರ ಜೊತೆ ಕೊಡ್ಬೇಕಾ? ಹೌದಾ? ಸರಿ. ಜೊತೆ ಕೂಡ ಇಲ್ಲ ಸರ್. ನೀವು ನಮ್ಮ ಸೌತ್ ಅಲ್ಲಿ ತಲೆ ಮೇಲೆ ಇದು ರೆಡ್ ಕಲರ್ ಕುಂಕುಮ ತುಮ್ಕುಮ್ ಅದು ತರ ಇದು ಲದಾಖ್ ಅಲ್ಲಿ ಇದು ಯೂಸ್ ಮಾಡೋದು. ಇಡ್ತಾರೆ ಹಿಂಗೆ? ಇಲ್ಲಿ ಕೂಡ ಹಾಕ್ತಾರೆ, ಕಪ್ ಮೇಲೆ ಹಾಕ್ತಾರೆ. ಓಕೆ, ಕಪ್ ಮೇಲೆ ಹಿಂಗ್ ಹಾಕ್ಬಿಟ್ಟು ಬಿಯರ್ ಹಾಕೊಡ್ತಾರ? ಗುಡ್ ಲಕ್ ಬೇಡ ಸರ್, ನೀವು ಆಲ್ರೆಡಿ ಲಕ್ಕಿನಾ? ವ್ಲಾಗರ್ ಎಲ್ಲ ಹಾಕ್ಬಿಟ್ಟಿದ್ದೀರಾ. ಮತ್ತೆ ಇವತ್ತು ನಿಮ್ ಕಿಂಗ್ನು ಮೀಟ್ ಮಾಡಿದೆ. ಕಿಂಗ್ ಸ್ಪೆಷಲ್ 15 ನಿಮಿಷ ಕಂಟಿನ್ಯೂಸ್ ಆ ತರ ಯಾರ್ಗೆ ಟೈಮ್ ಕೊಡ್ಲಿಲ್ಲ. ಸೊ ನಿಮ್ಗೆ ನಮ್ ಕಿಂಗು ಇಷ್ಟು ಟೈಮ್ ಕೊಟ್ಬಿಟ್ಟು ಊರ್ ಜನಗಳು ಕೂಡ ಇವತ್ತು ಶಾಕ್ ಇದೆ ಸರ್. ನಿಜ ನಿಜ ನಿಜ, ಅದು ನಿಜ ಸರ್. ನಿಮ್ ಕನ್ನಡದವರು ಯಾರಿಗೆ ಕೇಳಿ ಇಷ್ಟು ಟೈಮ್ ಸಿಗ್ತಾ ಅಂತ ರಾಜಾ ಜೊತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೆಲ್ಲದಕ್ಕೂ ಕಾರಣ ನಮ್ಮ ಲಡಾಖ್ ಕನ್ನಡಿಗ ತಾಶಿ ಬ್ರದರ್. ಸೊ ಸ್ವಲ್ಪ ಟೇಸ್ಟ್ ಮಾಡ್ಬೇಕು. ಆಯ್ತು, ಕೊಡಿ ಬ್ರದರ್. ಇಷ್ಟು ಹೇಳಿದ್ಮೇಲೆ ಟೇಸ್ಟ್ ಮಾಡಲೇಬೇಕು. ನಾನು ಎಲ್ಲರಿಗೆ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ಸರ್, ಆದರೆ ನಾನು ಕುಡಿಯಲ್ಲ. ನೀವು ಕುಡಿಯಲ್ವಾ? ಕುಡಿಯಲ್ಲ ಸರ್. ಇದು ಯಾವ್ದ್ರಲ್ಲಿ ಮಾಡೋದು ಸರ್? ಇದು ಲೋಕಲ್ ಬಾರ್ಲಿ. ಬಾರ್ಲಿ ನೀರಲ್ಲಿ. ಓಕೆ, ಫರ್ಮೆಂಟ್ ಮಾಡ್ತಾರೆ. ಓಕೆ, ಟ್ರೈ ಮಾಡ್ಲಾ? ಹಾ ಸರ್, ಜಾಸ್ತಿ ಕುಡಿಬೇಡ, ಆಮೇಲೆ ನೀವು ನನಗೆ ಹೊಡಿತೀರ. ಇಲ್ಲಿ ನನ್ನ ಹಿಂದೆ ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಚಿಯರ್ಸ್ ಹೇಳಿ ಕುಡಿಯೋಣ. ಜೂಲೆ 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 ಜೂಲೆ. ಸೊ ಇವಾಗ ಟೇಸ್ಟ್ ಮಾಡ್ತಾ ಇದೀರಿ ಫಸ್ಟ್ ಟೈಮು ಲಡಾಖಿ ಬಿಯರು. ಒಂಥರ ಗಮ್ ಅಂತ ಇದೆ. ಒಟ್ಟಿಗೆ ಕುಡಿಬೇಕಾ ಸರ್? ಪೂರಾ ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ. ये तो दुश्मन है. दुश्मन कहाँ है? बगल में. ಓಹೋ, ಚೆನ್ನಾಗಿತ್ತು. ಚಳಿಗೆ ಸ್ವಲ್ಪ ಬಿಸಿ ಆಗ್ತಾ ಇದೆ. ಕಣ್ತನ ಥೋಡಾ ಪಿಯಾ ತೋ ಥೋಡಾ ಗರಂ ಹೋ ಜಾಯೇಗಾ. ಸೊ ಇವರೆಲ್ಲ ಹಬ್ಬದ ಪಾರ್ಟಿಲಿ ಎಣ್ಣೆ ಹಾಕ್ತಾ ಇದಾರೆ. ನಾವು ಕೂಡ ಒಂದು ಟ್ರೈ ಮಾಡಿದ್ವಿ ಲಡಾಖಿ. ಸೂಪರ್, ಥ್ಯಾಂಕ್ ಯು ತಾಜಿ. ರಾತ್ರಿಯಲ್ಲೂ ಕೂಡ ಫಂಕ್ಷನ್ ಮುಂದುವರಿಯುತ್ತೆ. ಮತ್ತೆ ಇವಾಗ ಎಲ್ಲರೂ ಸೇರ್ತಾರೆ. ಹೆಣ್ಮಕ್ಳು ರಾತ್ರಿ ಚಳಿ ಆಗುತ್ತಲ್ಲ ಜಾಸ್ತಿ, ಅದಕ್ಕೆ ಜಾಸ್ತಿ ಫರ್ ಇರುವಂತಹ ಈ ಥರ ಕೋಟ್ಗಳನ್ನು ಹಾಕೊಂಡು ರೆಡಿ ಆಗ್ತಾರೆ. ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಯುನೀಕ್ ಆಗಿದೆ ಅಂತ ನೋಡಿ.
ಲೇಗೆ ಲಡಾಖ್ಗೆ ಗುಡ್ ಬೈ ಹೇಳುವಂತಹ ಸಮಯ ಬಂದಿದೆ. ನಮಸ್ಕಾರ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ. ನಾನಿದ್ದೀನಿ ಲೇ ನಗರದಲ್ಲಿ. ವಾಪಸ್ಸು ಬೆಂಗಳೂರಿನ ಕಡೆ ಪ್ರಯಾಣ. ನಮ್ಮ ಲಡಾಖ್ ಕನ್ನಡಿಗ ತಾಶಿ ಬ್ರದರು ಬಂದಿದ್ದಾರೆ. ಶುಭೋದಯ ಬ್ರೋ. ಮಾರ್ನಿಂಗ್. ಹೋಗೋಣ. ನಮ್ಮ ವೀರ ಹೆಮ್ಮೆಯ ಕನ್ನಡಿಗರು ಕಾರ್ ತೊಗೊಂಬಂದಿದ್ದಾರೆ. ನಮ್ಮ ಹುಡುಗ ಸಂತೋಷ್ ಅಂದ್ಬಿಟ್ಟು ಮಧ್ಯಪ್ರದೇಶ ಹುಡುಗ, ತುಂಬ ಒಳ್ಳೆ ಹುಡುಗ, ತುಂಬ ಚೆನ್ನಾಗಿ ನೋಡ್ಕೊಂಡ ನನ್ನ. ಅವನು ಮಧ್ಯಪ್ರದೇಶಕ್ಕೆ ಕರೆದಿದ್ದಾನೆ. ಎಕ್ಸ್ಪ್ಲೋರ್ ಕರ್ವಾ ಈಗ ಪೂರಾ ದಿಖಾಯಿಗ. ಓಕೆ, ಮಧ್ಯಪ್ರದೇಶ್ ಯಾರೂ ನೋಡಿಲ್ಲ ಇವತ್ತು ಕನ್ನಡದಲ್ಲಿ, ಅದನ್ನು ಕೂಡ ತೋರಿಸ್ತೀನಿ ಆದಷ್ಟು ಬೇಗ. ಇವರೆಲ್ಲ ಲೇಬರ್ಸ್ ಅಂತೆ, ಬೇರೆ ಬೇರೆ ಕೆಲಸಗಳಿಗೆ ಬಂದಿರೋರು. ಇಲ್ಲಿ ತುಂಬ ಜನ ಬಿಹಾರಿಂದ, ಯು ಪಿಯಿಂದ ಎಲ್ಲ ಬರ್ತಾರೆ. ಇವ್ರನ್ನ ಕರ್ಕೊಂಡು ಹೋಗ್ತಾರಾ ಈ ಹಳ್ಳಿಗಳಿಗೆ? ಯಾವುದು ಈ ಖೇತಿಗೆ? ಈಗ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ, ಫಾರ್ಮಿಂಗ್ ಮಾಡೋದಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ನನ್ನ ಪ್ರೀತಿಯ ತಾಶಿಯವ್ರ ಜೊತೆಗೆ 6 ದಿವಸ ಹೇಗೆ ಕಳೆದೋಯ್ತು ನಿಜವಾಗ್ಲೂ ಗೊತ್ತಿಲ್ಲ. ಇವಾಗಷ್ಟೇ ಬಂದೆ ಏರ್ಪೋರ್ಟಿಂದ, ವಾಪಸ್ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಹೊರತು ಇನ್ನು ಅಂದರೆ ಅಷ್ಟು ಫಾಸ್ಟಾಗಿ ಟೈಮ್ ಆಯಿತು. ಇಷ್ಟಪಟ್ಟವ್ರ ಜೊತೆಗೆ ಒಳ್ಳೆ ಸ್ನೇಹ ಬಾಂಧವ್ಯ ಬೆಳೆದಂತಹ ಜಾಗದಲ್ಲಿ ಟೈಮ್ ಹೋಗೋದು ನಿಜವಾಗ್ಲೂ ಗೊತ್ತಾಗಲ್ಲ. ಯಾರು ಲೇಬರ್ಸು ಕೆಲಸ ಹೊಡ್ಕೊಂಡು ಬೇರೆ ಬೇರೆ ಕಡೆಯಿಂದ ನೋಡಿ ಇಂಥ ಪ್ರದೇಶಕ್ಕೆ ಬಂದಿದ್ದಾರೆ. ಜೀವನ ಎಷ್ಟು ಕಷ್ಟ ಇರುತ್ತೆ, ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಪ್ರತಿಯೊಬ್ಬರು ಪ್ರತಿ ದಿವಸ ತಮ್ಮ ಕುಟುಂಬಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಒಂದು 4 ಕಾಸು ಸಂಪಾದನೆ ಮಾಡಿ ಊರಿಗೆ ಕಳಿಸ್ಬೇಕು, ಅವ್ರ ಫ್ಯಾಮಿಲಿನ ನೋಡ್ಕೋಬೇಕು ಅಂತ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಕಾಶಿ ಬ್ರದರು ಕತೆ ಹೇಳ್ತಾಯಿದ್ರು ಲೇಬರರ್ಸ್ದು. ಯು ಪಿ ಬಿಹಾರಿಂದೆಲ್ಲ ಬರ್ತಾರಲ್ಲ ಇಲ್ಲಿ, ಆ ಕಾಂಟ್ರಾಕ್ಟರ್ಸ್ ಅವ್ರನ್ನ ಹೇಗೆ ಅಬ್ಯೂಸ್ ಮಾಡ್ತಾರೆ ಅಂತ. ಫುಲ್ ದುಡಿಸ್ಕೋತಾರಂತೆ ಚಳಿಲಿ. ಅದು ಹೈ ಆಲ್ಟಿಟ್ಯೂಡ್ ರೋಡ್ಸು, BRO ಅಂತ ಇದೆಯಲ್ಲ, ಬಾರ್ಡರ್ ರೋಡ್ ಆರ್ಗನೈಸೇಷನ್ನು. ಅವ್ರುಗಳು ರೋಡ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಡ್ತಾರೆ, ಇವ್ರು ಸಬ್ ಕಾಂಟ್ರಾಕ್ಟ್ ಮಾಡಿರ್ತಾರೆ. ಇವ್ರು ಲೇಬರರ್ಸ್ನ ಎಲ್ಲ ಕರ್ಕೊಂಡೋಗಿ ಚಳಿಯಲ್ಲಿ ವರ್ಕ್ ಮಾಡಿಸಿ ಊಟ ತಿಂಡಿ ಹಾಕ್ತಾರಂತೆ ಕರೆಕ್ಟ್ ಟೈಮ್ಗೆ. ಅದು ಬಿಟ್ಟರೆ ಆ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಕೆಲಸ ಮಾಡಿದ ನಂತರ 2-3 ತಿಂಗಳಾದಮೇಲೆ ಒಂದು 5,000 10,000 ಕೈ ಕೊಟ್ಬಿಟ್ಟು ಕಳಿಸ್ಬಿಡ್ತಾರಂತೆ. ನಾನು ಹೇಳಿದೆ ಅದು ಹಿಂಗೆ ಒಪ್ಕೊಂಡು ಮಾಡ್ತಾರೆ, ಇದಕ್ಕೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ವಾ ಅಂತ. ಅದಕ್ಕೆ ಬ್ರದರ್ ಹೇಳ್ತಾಯಿದ್ರು ಏನು ಮಾಡೋದು ಜೀವನ ಅಂದ್ರೆ ಹಂಗೆ. ಅವ್ರ ಊರಲ್ಲಿ ಅವ್ರಿಗೆ ಊಟ ತಿಂಡಿ ಕೂಡ ಇಲ್ಲ, ಅಟ್ಲೀಸ್ಟ್ ಇಲ್ಲಿ ಊಟ ತಿಂಡಿ ಸಿಗುತ್ತಲ್ಲ ಅಂತ ಬರೋರು ಜನಗಳು ತುಂಬ ಜನ ಇದ್ದಾರೆ ಅಂತ. ಯಪ್ಪ, ಭಾಳ ನೋವಾಗುತ್ತೆ ಕೇಳಿದ್ರೆ ತಾಶಿ ಈ ಥರ ಮಾತುಗಳನ್ನ ಅಲ್ವಾ. ನಮ್ಮಲ್ಲಿ ನಾವು ಲೇಬರ್ ಲಾಸ್ನ ಸ್ಟ್ರಾಂಗ್ ಮಾಡಬೇಕು. ಲೇಬರ್ ಯಾಕಂದರೆ ಅವ್ರಿಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ ಕೆಲಸಗಳನ್ನ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು. ನಮ್ಮ ಕರ್ನಾಟಕದವ್ರಂತೂ ಲೇಬರ್ ಜಾಬ್ಸಲ್ಲಿ ಇಲ್ಲವೇ ಇಲ್ಲ ರೀ ಎಲ್ಲರೂ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿ ಓದ್ ಬರ್ದಿರೋರಾ? ಎಲ್ಲ ಯಾರು ಬರಲ್ಲ ಇಲ್ಲಿ ಕರ್ನಾಟಕ, ಸೌತ್ ಇಂಡಿಯಾ ಅಂತಂತೂ ಕೇರಳ ಇಂದ ಸ್ವಲ್ಪ ಜನ ಬಂದಿದ್ದಾರೆ ಅನ್ಸದಲ್ವಾ. ಅದು ಒಳ್ಳೆ ಬಿಸ್ನೆಸ್ಸಿಗೆ ಮಾತ್ರ, ಲೇಬರ್ಗಲ್ಲ. ಬಿಸ್ನೆಸ್ಗೆ ನಮ್ಮ ಕರ್ನಾಟಕ ಅಲ್ಲಿ ಕೂಡ ಇದೆ, ಟೂರಿಸಂ ಲೈನ್ ಅಲ್ಲಿ. ಹೌದು, ಕೂರ್ಗಲ್ಲಿ ಇಂದ ಇದೆ ಸುಮಾರು ಜಾಗ, ಆದರೆ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ. ಹೌದು. ಅಂದರೆ ಒಳ್ಳೆ ಎಜುಕೇಷನ್ನು ಮನುಷ್ಯನಿಗೆ ಬಹಳ ಮುಖ್ಯ. ಅದಕ್ಕೆ ಸಮಯ ಇದ್ದಾಗ ಚೆನ್ನಾಗಿ ಓದಿ. ಅಪ್ಪ ಅಮ್ಮ ಓದಿಸ್ಬೇಕಾದ್ರೆ ಓದ್ಲಾ ಹೊಡಿಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ ಎಜುಕೇಷನ್ ಅಲ್ವಾ. ಇಲ್ಲಾಂದರೆ ಆಮೇಲೆ ಒದ್ದಾಡಬೇಕಾಗತ್ತೆ ಲೈಫಲ್ಲಿ. ಇದೇ ಮುಖ್ಯವಾದ ಸರ್ಕಲು ಲಡಾಖ್ನಲ್ಲಿ, ರಾಜನ ಪ್ರತಿಮೆ. ಇಲ್ಲಿಂದನೇ ಶುರು ಮಾಡಿದ್ವಿ, ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಬಟ್ ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಇವತ್ತಿನ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಕ್ರಿಸ್ಟಲ್ ಕ್ಲಿಯರ್ ಸ್ಕೈ, ಭೂಮಿ ಆಕಾಶದ ಮಿಲನ, ಆಗೋ ಜಾಗದವರೆಗೂ ಪಯಣ. ಏರ್ಪೋರ್ಟ್ಗೆ ಹೋಗೋ ಮುಂಚೆ ಸದ್ಯಕ್ಕೆ ಒಂದು ಟೀ ಬ್ರೇಕ್. ಇದೇ ನಮ್ಮ ತಾಶಿ ಬ್ರದರ್ನ ಫೇವ್ರೆಟ್ ತಿಂಡಿಯ ಜಾಗ ಅಂತೆ. ಏನು ಸಿಗುತ್ತೆ ನೋಡೋಣ. ಹೌದಾ, ನಮಸ್ಕಾರ. ತಿಂಡಿಗೆ ಬಂದಿದ್ದೀವಿ. ಆಮ್ಲೆಟ್ಟು, ಚಾಯ್, ರೋಟಿ, ಬಟರ್ ರೋಟಿ ಎಲ್ಲ ತಿಂತಾ ಇದ್ದೀವಿ. ಇನ್ನೇನು ಒಂದು 10 ನಿಮಿಷದಲ್ಲಿ ಹೊರಡ್ತೀವಿ. ಕಡೆಯದಾಗಿ ಗ್ಲೋಬಲ್ ಕನ್ನಡಿಗನ ಜೊತೆಗೆ ಟ್ರಾವೆಲ್ ಮಾಡೋದು ನಮ್ಮ ಲಡಾಖ್ ಕನ್ನಡಿಗನಿಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕ್ವಶನ್ ಕೇಳೋಣ. ಹೇಗೆ ಅನ್ನಿಸ್ತು ಬ್ರೋ? ಸರ್, ಮೊದಲೇ ಎಲ್ಲ ಜೊತೆ ಯಾರು ಬಂದರೆ ಸರ್ ರೆಸ್ಪೆಕ್ಟಿಂದ ಸರ್ ಬನ್ನಿ ಆ ಥರ. ಸೊ ಒಬ್ಬೊಬ್ಬರ ಜೊತೆ 1 ತಿಂಗಳು 1 ಮಂತಿಂದ ಜಾಸ್ತಿ ಆಗುತ್ತೆ ಕ್ಲೋಸ್ ಆಗೋಕ್ಕೆ. ನಿಮ್ದು ಇವತ್ತು 6 ದಿನ ಅಲ್ವಾ ಸರ್. ಸೊ 2 ದಿನ ಆದಮೇಲೆ ನಾವು ಇಬ್ಬರು ಫುಲ್ ಕ್ಲೋಸ್ ಆಯಿತು. ಸೊ ಅದಕ್ಕೆ ಟ್ರಿಪ್ನ ಫುಲ್ ಎಂಜಾಯ್ ಮಾಡಿದ್ದೀನಿ. ಅದು ಒಳ್ಳೆ ಜಾಗ, 1 ಜಾಗ 2 ಜಾಗ ಆ ಥರ ನಾನೇ ಫಸ್ಟ್ ಟೈಮ್ ಹೋಗಿದ್ದು. ಅದಕ್ಕೆ ತುಂಬ ಮಜಾ ಬಂತು ಸರ್. ನೀವು ಲದಾಖ್ ಬಂದ್ಬಿಟ್ಟು. ಕನ್ನಡಿಗರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ರೀಸೆಂಟ್ಲಿ ಆಲ್ ಇಂಡಿಯಾ ಟ್ರಾವೆಲ್ ಮಾಡಿದ್ದೀನಿ ಸರ್. ಆವಾಗ ಏನು ಗೊತ್ತಾ, ಯಾರ್ಯಾರ ಥರ ಜಾಸ್ತಿ ಹಣ ಇದೆ, ಯಾರ್ಯಾರು ಸೆಟಲ್ ಇದೆ, ಅವ್ರಿಗೆ ಕೂಡ ಜೀವನದಲ್ಲಿ ಖುಷಿ ಇಲ್ಲ, ಡಿಪ್ರೆಷನ್, ಟೆನ್ಷನ್ ಆ ಥರ. ಸೊ ನಾವೆಲ್ಲ ಒಂದು ದಿನ ಖುಷಿಯಾಗಿ ಇರಬೇಕು. ಯಾಕೆಂದರೆ ಏನು ಗೊತ್ತಿಲ್ಲ ಯಾವಾಗ ಏನು, ಅದಕ್ಕೆ ಖುಷಿಯಾಗಿ ಇರಬೇಕು. ಆದರೆ ಲದಾಖ್ ಜನಗಳು ನಮ್ಮ ಸೌತ್ ಕರ್ನಾಟಕ ಜನ ಬಂದರೆ ಎಲ್ಲಗೆ ಇಷ್ಟ.
ಯಾಕೆಂದರೆ ಸ್ಪೆಷಲಿ ಸೌತ್ ಇಲ್ಲಿ ಜನಗಳು ಲೈಕ್ ಮಾಡ್ತಾರೆ ಸರ್. ವೆಲ್ ಬಿಹೇವ್, ಸೂಪರ್ ಬಿಹೇವ್ ಸರ್. ಅದೇ ಥರ ಇರಬೇಕು. ಮತ್ತು ಲದಾಖ್ ಜನಗಳು ಕೂಡ ಅದೇ ಹಂಬಲ್ನೆಸ್ ಇದೆ ಸರ್. ಬಹಳ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಿದಂಥ ಕ್ಷಣ ಸದಾ ಗ್ಲೋಬಲ್ ಕನ್ನಡಿಗರ ಮನದಲ್ಲಿ, ನನ್ನ ಮನದಲ್ಲಿ ಇರುತ್ತೆ. ತಾಶಿ ಬ್ರದರು ಅವರ ಜಿಪ್ಸಿಲಿ ಇಡೀ ಇಂಡಿಯಾ, ಲಡಾಖಿಂದ ಕನ್ಯಾಕುಮಾರಿ ಟಚ್ ಮಾಡಿದ್ರಾ? ನಿಮ್ಮ ಟ್ರಿಪ್ ಬಗ್ಗೆ ಹೇಳಿ ಸರ್. ನಾನು ಶುರು ಮಾಡಿದ್ದೀನಿ ಲದಾಖಿಂದ. ಯಾಕೆ ಮಾಡಿದ್ದೀನಿ ಅಂತ ಮೊದಲೇ ನನಗೆ ಟ್ರಾವೆಲಿಂಗ್ ಅಷ್ಟು ಇಷ್ಟ ಇರಲಿಲ್ಲ ಸರ್. ಅವರು ನಮ್ಮ ಮೈಸೂರಿಂದ ಕೃಷ್ಣ ಅಂತ ಸರ್ ಇದೆ, ಯೋಗ ಟೀಚರು. ಅವರು 4 ವರ್ಷದಿಂದ ನಡೀತಾ ಇದ್ದಾರೆ ಸರ್, ಆಲ್ ಇಂಡಿಯಾ ಟೂರ್, ನೇಪಾಲ್, ಭೂಟಾನ್. ಸೊ ಅವ್ರು ನಮಗೆ ಇಲ್ಲಿ ಸಿಕ್ತರು. ಆ ಥರ ಸೈಕಲಿಸ್ಟ್, ಬೈಕರ್ ಸುಮಾರು ಜನ ಇಲ್ಲಿ ಬರ್ತಾರೆ. ಅವ್ರಿಗಿಂತ ತುಂಬ ಇನ್ಸ್ಪಿರೇಷನ್ ಸಿಕ್ತು ಸರ್. ಅವ್ರಿಗೆ ಮೊದಲೇ ಪ್ಯಾರಲೈಸಿಸ್ ಇತ್ತು, ಮತ್ತು ಫುಲ್ 2 ವರ್ಷ ಯೋಗ ಟೀಚರ್, ಮತ್ತು ಮುಂದೆ ಹೋಗ್ಬಿಟ್ಟು ಟ್ರೈನಿಂಗ್ ತಗೋಬಿಟ್ಟು ಆಮೇಲೆ ಫುಲ್ ಫಿಟ್ ಆಯಿತು. ಮತ್ತು ಅವರು ಏನು ಅಂದ್ಕೊಂಡಿದ್ದು, ಈಗ ನನಗೆ ಹೊಸ ಜೀವನ ಸಿಕ್ತು, ಅದಕ್ಕೆ ಫುಲ್ ನಾನು ನಡ್ಕೊಂಡು ಟ್ರಾವೆಲ್ ಮಾಡ್ತೀನಿ ಅಂತ. ಅವರು ಒಂದು ಸ್ಟೆಪ್ ಫುಲ್ ಖುಷಿಯಲ್ಲಿ ನಡೀತಾರೆ ಸರ್. ಸೊ ಅದಕ್ಕೆ ನನಗೆ ಇನ್ಸ್ಪಿರೇಷನ್ ಸಿಕ್ತು ಆ ಥರ ಜನಗಳಿಂದ. ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದೆ, ನನ್ನ ಥರ ಗಾಡಿ ಇದೆ, ಅವರು ನಡ್ಕೊಂಡು ಬರ್ತಾರೆ, ಸೈಕಲಿಂದ ಬರ್ತಾರೆ, ನಾನು ಯಾಕೆ ಹೋಗೋಕ್ಕಾಗಲ್ಲ ಅಂದ. ತಕ್ಷಣ ನಾನು ಡಿಸೈಡ್ ಮಾಡಿಬಿಟ್ಟು ಫುಲ್ ಆಲ್ ಇಂಡಿಯಾ 2-3 ಸ್ಟೇಟ್ ಸ್ವಲ್ಪ ಮಿಸ್ ಆಯಿತು ಮಧ್ಯ. ಇಲ್ಲಾಂದರೆ ನಾನು ಪೂರ್ತಿ ಆಲ್ ಇಂಡಿಯಾ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತು ಜನಗಳು ಹೇಳ್ತಾರೆ, ನಿಮಗೆ ಭಯ ಆಗಲಿಲ್ಲ, ಜನ ಸಿಗಲಿಲ್ಲ ಆ ಥರ, ರಾತ್ರಿ ನೀವು ಡ್ರೈವ್ ಮಾಡೋವಾಗ ಕೆಟ್ಟು ಜನ ಆ ಥರ. ನಾನು ಏನು ಅಂದ್ಕೊಳ್ತೀನಿ ಅಂದರೆ ಸರ್, ನಾವು ಒಳ್ಳೆಯವನು ಇದ್ದರೆ ಸೆಕೆಂಡ್ ಪೀಪಲ್ ಅವರು ನಮಗೆ ಒಳ್ಳೆಯದು ಮಾಡ್ತಾರೆ. ಸೊ ಅದಕ್ಕೆ ನನಗೆ ಫುಲ್ ಆಲ್ ಇಂಡಿಯಾ ಟೂರಲ್ಲಿ ವಿಡಿಯೋ ಅಷ್ಟು ವೈರಲ್ ಆಗಲಿಲ್ಲ. ಯಾಕೆಂದರೆ ಈಗ ಏನು ಗೊತ್ತಾ, ಕಾಂಟೆಂಟ್ ಕ್ರಿಯೇಟರ್ ಅಂದರೆ ಒಂದು ಜನ ಟ್ರಾವೆಲಿಂಗಲ್ಲಿ ಏನು ಸ್ವಲ್ಪ ತೊಂದರೆ ಆಗುತ್ತೆ ಅದು ತೋರಿಸ್ತಾರೆ ಅಂದರೆ ಅದು ವೈರಲ್ ಆಗಿಬಿಡುತ್ತೆ. ನನ್ನ ಜೊತೆ ಏನು ತೊಂದರೆ ಆಗಿಲ್ಲ, ಎಲ್ಲ ಒಳ್ಳೆಯದು ಆಯಿತು. ಯಾಕೆಂದರೆ ಲದಾಖಲ್ಲಿ ಎವ್ರಿ ಸ್ಟೇಟಿಂದ ಟೂರಿಸ್ಟ್ ಬರ್ತಾರೆ ಸರ್. ಸೊ ಎಲ್ಲ ಸ್ಟೇಟಲ್ಲಿ ಫ್ರೆಂಡ್ಸ್ ಇದ್ದಾರೆ. ಸೊ ಎಂಜಾಯ್ ಮಾಡಿದ್ದೀನಿ ಸರ್. ಎಂಥ ಪ್ರೌಡ್ ಮೂಮೆಂಟು. ಅದೂ ಕನ್ನಡಿಗ ಇನ್ ಲಡಾಖ್ ಅಂತ ಸ್ಟಿಕ್ಕರ್ ಹಾಕ್ಕೊಂಡು ಇಡೀ ಭಾರತ ದೇಶವನ್ನು ಸುದ್ದಂತಹ ನಮ್ಮ ಹೆಮ್ಮೆಯ ಲಡಾಖ್ ಕನ್ನಡಿಗನಿಗೆ ಒಂದು ಸಲ್ಯೂಟ್. ನಮ್ಮ ಕನ್ನಡದಲ್ಲಿ ನಮ್ಮ ಭಾಷೆಗೆ ತುಂಬ ರೆಸ್ಪೆಕ್ಟ್ ಇದೆ ಅಲ್ವ ಸರ್, ಅದೇ ಥರ ಲದಾಖಲ್ಲಿ ಕೂಡ ಇದೆ. ನನ್ನ ಜೊತೆ ಇಲ್ಲಿ ಜನಗಳು ಅಷ್ಟು ಕ್ಲೋಸ್ ಇದೆ. ನಾನು ಸ್ಟಿಕ್ಕರ್ ಕನ್ನಡಲ್ಲಿ ಬರೆದಿದ್ದೀನಿ, ಆದರೆ ಯಾರು ಏನು ಹೇಳಲ್ಲ ಸರ್, ಬೇರೆಯವನು ಇದ್ದರೆ ಕಷ್ಟ ಆಗುತ್ತೆ. ಸೊ ನಾನು ಇಲ್ಲಿ ಜನಗಳ ಜೊತೆ ಫುಲ್, ಈಗ ಸೋಷಲ್ ಮೀಡಿಯಾ ಟೈಮ್ ಅಲ್ವ ಸರ್, ಎಲ್ಲ ಕ್ಲೋಸ್ ಇದೆ. ಇಲ್ಲಿ ಜನಗಳು ಎಲ್ಲ ನನಗೆ ಫಾಲೋ ಮಾಡ್ತಾರೆ. ಸೊ ಯಾರು ಏನು ಹೇಳಲ್ಲ, ನಾನು ಕನ್ನಡದಲ್ಲಿ ಯಾಕೆಂದರೆ ಕನ್ನಡ ಜನಗಳು ನನಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಅದಕ್ಕೆ ಖುಷಿಯಿಂದ ಇನ್ನೂ ನಾನು ಹಂಗೆ ಇದೆ ಸರ್. ಈಗ ಇನ್ನೂ ಒಳ್ಳೆ ಮಾಡೋಣ ಅಂದ್ಕೊಂಡೆ. ನಮ್ಮ ಲಡಾಖ್ ಕನ್ನಡಿಗನ ಕನ್ನಡ ಪ್ರೇಮ ನೋಡಿ ನಾನು ನಿಜವಾಗ್ಲೂ ನನಗೆ ಮಾತೇ ಬರ್ತಾ ಇಲ್ಲ. ಇವ್ರಿಗೆ ಒಳ್ಳೇದಾಗಲಿ, ಇವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ, ಇಡೀ ಲಡಾಖ್ ಒಳ್ಳೇದಾಗಲಿ ಅಂತ ಹೇಳ್ತಾ ತಿಂಡಿ ಮುಗಿಸಿ ಇಲ್ಲಿಂದ ಹೊರಡೋ ಸಮಯ. ಬಂದಾಗಲೂ ಇದೇ ಜಾಗದಲ್ಲಿ ರಿಸೀವ್ ಮಾಡ್ಕೊಂಡಿದ್ರು ತಾಶಿ ಭಾಯ್. ಈಗ ಹೋಗ್ತಾನೂ ಅದೇ ಜಾಗದಲ್ಲಿ ಪಾರ್ಕಿಂಗ್ ಸಿಕ್ಕಿದೆ. ಕೊಟ್ಟ ಪ್ರೀತಿಗೆ, ಸ್ನೇಹಕ್ಕೆ ಪ್ರೀತಿಯ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಸರ್. ಆರಾಮಾಗಿ ಹೋಗಿ ಸರ್. ಲವ್ ಯು, ಟೇಕ್ ಕೇರ್. ಸಿಗ್ತಾ ಇರ್ತೀನಿ. ಫ್ಯಾಮಿಲಿಗೆಲ್ಲ ಕೇಳಿದೆ ಅಂತೇಳಿ ಸರ್. ಶ್ಯೂರ್ ಸರ್. ಜೈ ಕರ್ನಾಟಕ, ಜೈ ಲಡಾಖ್, ಜೈ ಹಿಂದ್. ಸ್ನೇಹ ಅಮರವಾಗಿದೆ, ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ. ಹಾಡೊಂದನ ಹಾಡಿದೆ, ಗೆಳೆತನದೇ ಈ ಬದುಕ ನಡೆಸಿದೆ. ಈ ಸ್ನೇಹ ಅಮರವಾಗಿದೆ, ಮನಸ್ಸೆಂಬ ಮಂದಿರದಲ್ಲಿ ಮೂಡಿದೆ. ಹಾಡೊಂದನ ಹಾಡಿದೆ, ಗೆಳೆತನವೇ ಈ ಬದುಕ ನಡೆಸಿದೆ. ಸ್ಮರಿಸು ಎಂದೆಂದೂ ನೀ ಸಮಯವ ಪ್ರೀತಿಸು. ಸಾಗರದಂತಿರುವ ಈ
ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ಅಮರ ಸ್ನೇಹ. ಕನಸೆಂಬ ಸಾಗರದ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಮಿನುಗುತ್ತಿರಲಿ ನಮ್ಮ ಈ ಅಮರ ಸ್ನೇಹ. ಕಾಣದ ದಾರಿಗೆ ದೀಪವ ಹಚ್ಚಿದೆ ನಮ್ಮ ಸ್ನೇಹವು ನಿರಂತರ. ಕಲ್ಲು ಮುಳ್ಳಿನ ಹಾದಿಯ ದಾಟಲು ಜೊತೆಯಾಗಿ ನಡೆದೆ ಹೆಗಲ. ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ. ಸ್ಮರಿಸು ಎಂದೆಂದೂ ನೀ ಸಮಯವ ಪ್ರೀತಿಸು. ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ. ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ. ಈ ಸ್ನೇಹ ಗೆಳೆತನ ಈ ಪ್ರೀತಿ ಎಂದು ಶಾಶ್ವತ. 13,000 ಫೀಟಿಂದ ವಾಪಸ್ಸು 800 ಫೀಟಿಗೆ ಬಂದಿದ್ವಿ. ಅಪ್ಪ, ಬೇಕಾದಷ್ಟು ಉಸಿರು ಸಿಗ್ತಾ ಇದೆ. ಇಷ್ಟು ದಿವಸ ಆಕ್ಸಿಜನ್ ಇರಲಿಲ್ಲ. ಹಬ್ಬ, +19ಗೆ ಬಂದಿದ್ದೀವಿ, -1ಇಂದ. ಬಟ್ಟೆ ನೋಡಿ, ವಾರ್ಮರ್ಸು ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ. ಟ್ರಾವೆಲ್ಲು ಎಷ್ಟು ಬ್ಯೂಟಿಫುಲ್ ಅನಿಸುತ್ತೋ ಅಷ್ಟೇ ದೇಹದ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರನ್ನು ಕೊಡುತ್ತೆ. ಯಾಕೆ ಅಂದರೆ ಯೋಚನೆ ಮಾಡಿ, ಈಗ ಲಾಸ್ಟು ಅಂಡಮಾನಲ್ಲಿದ್ದೆ. ಅಂಡಮಾನು ಸಮುದ್ರದ ಲೆವೆಲಲ್ಲಿದೆ, ಅಂದರೆ 0. ಅಲ್ಲಿಂದ ಬೆಂಗಳೂರಿಗೆ ಬಂದೆ, ಒಂದು 900 ಫೀಟು. ಅಲ್ಲಿಂದ ಮತ್ತೆ ಲೇಕ್ ಬಂದೆ, 14,000 ಫೀಟ್ ಅಥವಾ 13,500. ಅದಾದಮೇಲೆ ಮತ್ತೆ ಫ್ಲೈಟ್ ಹತ್ತಿದಾಗ ಮತ್ತೆ 35,000 ಫೀಟ್. ಮತ್ತೆ ಇವಾಗ ಡೆಲ್ಲಿ, ಸರಿ ಸುಮಾರು 900 ಫೀಟ್. ಮತ್ತೆ ಫ್ಲೈಟ್ ಹತ್ತಬೇಕು, ಮತ್ತೆ 35,000 ಫೀಟ್. ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ, ಮತ್ತೆ ಆಲ್ಟಿಟ್ಯೂಡ್ ಡೌನ್ ಆಗುತ್ತೆ. ಸೊ ಬಾಡಿ ಎಷ್ಟೆಲ್ಲ ಗೋತ್ರೂ ಮಾಡಬೇಕಾಗತ್ತೆ ಒಂದ್ಸಲ ಯೋಚನೆ ಮಾಡಿ. ಇತ್ತೀಚಿನ ರಿಸರ್ಚ್ ಪ್ರಕಾರ ಏನು ಹೇಳ್ತಾರಪ್ಪ ಅಂದರೆ, ಯಾರು ಜಾಸ್ತಿ ಫ್ಲೈಟ್ ಹತ್ತಾರೆ ಅಥವಾ ಯಾರು ಜಾಸ್ತಿ ಸಮುದ್ರದ ಕೆಳಗೆ ಡೈವ್ ಮಾಡ್ತಾರೆ ಅವರು ಕಮ್ಮಿ ವರ್ಷ ಬದುಕ್ತಾರಂತೆ ಅಥವಾ ಬೇಗ ಏಜ್ ಆಗಿಬಿಡ್ತಾರಂತೆ. ನಾನೇ ಸಿಕ್ಕಾಪಟ್ಟೆ ಫ್ಲೈಟ್ ಹತ್ತೀನಿ. ಇನ್ನು ಈ ಥರ ಮೇಡಮ್ ಥರ ಫ್ಲೈಟ್ ಅಟೆಂಡೆಂಟ್ಸು ಮತ್ತು ಪೈಲಟ್ಸ್ ಕತೆ ಏನು. 2ನೇ ಬೋರ್ಡಿಂಗ್ ಪಾಸ್ ರೆಡಿ ಇದೆ. ಸೆಕ್ಯೂರಿಟಿ ಮುಗೀತು. ಈ ಥರ ಬೂಟ್ಸ್ ಹಾಕಿದರೆ ಲಾಂಗು ಬಿಚ್ಚಿಸ್ಬಿಟ್ಟು ಟ್ರೇ ಹಾಕ್ಸ್ತಾರೆ. 4 ಸಲ ಬಿಚ್ಚಬೇಕು. ಹೋಗ್ತಾ 2 ಸಲ, ಬರ್ತಾ 2 ಸಲ. ಡಿಲೇ ಆಗಿದೆ ಫ್ಲೈಟು, 11:55 ಬೆವತು 1 ವಾರ ಆಗಿತ್ತು, ಮತ್ತೆ ಬರೋಕ್ಕೆ ಶುರು ಆಯಿತು. ಇನ್ನು ಬೆಂಗಳೂರು ಬಂದರೆ ಕತೆ ಏನು. ಇತ್ತೀಚೆಗೆ ಬೆಂಗಳೂರಲ್ಲಿ ಹಿಂದಿ ಭಾಷೆಯನ್ನು ಕಿತ್ತಾಕಿದ್ದಾರೆ ಏರ್ಪೋರ್ಟ್ಗಳಿಂದ. ಅದು ಸರಿನಾ ತಪ್ಪ ಅಂತ ಸುಮಾರು ಜನ ಕ್ವಶನ್ ಕೇಳಿದ್ದಾರೆ. ನೋಡಿ, ಇಲ್ಲಿ ನಾವು ಕನ್ನಡಿಗರು, ಕನ್ನಡದವರು ಈ ಏರ್ಪೋರ್ಟ್ ಪಾಸ್ ಆಗ್ತಾಯಿದ್ದೀವಿ. ಆದರೆ ಕನ್ನಡದಲ್ಲಿ ಇವ್ರು ಹಾಕ್ತಾರಾ? ಇವರು ಹಿಂದಿ ಇಂಗ್ಲೀಷ್ ಹಾಕ್ತಾರೆ. ಅದೇ ಥರ ನಾವು ಕನ್ನಡ ಮತ್ತು ಇಂಗ್ಲೀಷ್ ಹಾಕ್ತೀವಿ. ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಮತ್ತೆ ಕರುನಾಡಿಗೆ 0 ಡಿಗ್ರಿಯಿಂದ ಮತ್ತೆ 36 ಡಿಗ್ರಿಗೆ.